ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ ಪೂಜ್ಯ ಮೂಲ ಗುರುಪಾದ ಮಂತ್ರ ಮೂಲ ಗುರುವಾಕ್ಯ ಮುಕ್ತಿ ಮೂಲ ಗುರುಕೃಪಃ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಂಡ ಸ್ವಾಮಿ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಕೈವಲ್ಯ ಪದ್ಧತಿ ಭಾಳಷ್ಟು ವಿಶೇಷವಾದಂಥದ್ದು. ಭಾಳಷ್ಟು ವಿಚಾರಗಳನ್ನು ನಿಜಗುಂಡ್ರಲ್ಲಿ ಹೇಳಿದಾರ. ಜೀವನಿಗೆ ಬೋಧನೆ ಮಾಡುವಂಥದ್ದು, ಜೀವನಿಗೆ ಹೇಳುವಂಥ ವಿಚಾರ ಇದು, ಜೀವ ಸಂಬೋಧನಾ ಸ್ಥಳ ಅನ್ನುವಂಥದ್ದು. ಇದರಲ್ಲಿ ಇವತ್ತಿನ ಆಧಾರದ ಪದ ಯಾವುದು ಅಂತಂದ್ರೆ 5ನೆಯ ಪದ. ಪಡೆವಿ ನೀನೆಂದಿಗೆ ಪರಮುಕ್ತಿ ಸುಖವನ್ನು, ಕೆಡುವ ಕಾಯದ ಮೋಹವನ್ನು ಮಾಣೆ ಮನುಜ. ಭಾಳಷ್ಟು ನಾವು ವಿಚಾರ ಮಾಡಬೇಕು. ಯಾಕಂತಂದ್ರೆ ಇಂಥ ಪರಮುಕ್ತಿ ಸುಖವನ್ನು ಹೇಳ್ತಾರಲ್ಲ, ಪರತರ ಆನಂದಗಳಲ್ಲಿ ನಾನಾ ರೀತಿಯಿಂದ ಹೇಳ್ತಾರೆ ಅವರು. ಯಾಕಂತಂದ್ರೆ ಇಹ ಆನಂದ, ಪರ ಆನಂದ, ಪರತರ ಆನಂದ, 3 ರೀತಿಯಿಂದ ಇರುವಂಥದ್ದು. ಇಹ ಆನಂದದಲ್ಲಿ ನಮಗೆ ಬೇಕಾದಂಥ ವಸ್ತುಗಳನ್ನು ಶರೀರ ನಾನು ಅಂತ ಅಂದ್ಕೊಂಡಾಗ, ವಸ್ತುಗಳೆಲ್ಲ ನಾನು ಅಂತ ಅಂದ್ಕೊಂಡಂಗೆ, ಅಂದ್ರೆ ಅಹಂಕಾರ ಮಮಕಾರ ಇದ್ದಾಗ, ಇವು ವಸ್ತುಗಳ ಅಪೇಕ್ಷೆ ಪಡುವಂಥದ್ದು ಏನಂದ್ರೆ ಆ ಭೋಗಕ್ಕಾಗಿ ಹಲವಾರು ವಿಷಯಗಳನ್ನು ಕೇಳ್ಕೊಳ್ಳುವಂಥದ್ದು. ಇದು ಇಹ ಆನಂದ, ಇಲ್ಲಿ ಈ ಲೋಕದಲ್ಲಿ ಆನಂದವನ್ನು ಪಡೆಯುವಂಥದ್ದು ಇರ್ತದೆ. ಪರಲೋಕದ ಆನಂದ ಅಂದ್ರೆ ನಾವಿಲ್ಲಿ ತಪಸ್ಸು ಮಾಡುವಂಥದ್ದು, ಜಪ ಮಾಡುವಂಥದ್ದು, ಯಜ್ಞ ಯಾಗಾದಿಗಳನ್ನು ಮಾಡುವಂಥದ್ದು, ಇವೆಲ್ಲ ಏನು ಅಂತಾರೆ ಪರಲೋಕದ ಒಂದು ಆನಂದ. ಅಂದರೆ ಸ್ವರ್ಗಾದಿ ಭೋಗವನ್ನು ಅನುಭವಿಸ್ಬೇಕು ಅನ್ನುವಂಥ ಆನಂದ. ಇದಕ್ಕಿಂತ ಇನ್ನೂ ಒಂದು ಐತಿ ನೋಡ್ರಿ, ಅಂದ್ರೆ ಪರತರ ಆನಂದ, ಎಲ್ಲಕ್ಕಿಂತ ಶ್ರೇಷ್ಠವಾಗಿರುವಂಥ ಆನಂದ. ಅದನ್ನು ಪರತರ ಆನಂದವನ್ನು ನಾವು ಪಡ್ಕೊಳ್ಬೇಕಾದ್ರೆ ಸದ್ಗುರು ಬೇಕಾಗ್ತದೆ. ಇಹೆ ಆನಂದವನ್ನು ಪಡ್ಕೊಳ್ಬೇಕಾದ್ರೆ ಸದ್ಗುರು ಬೇಕಾಗಿಲ್ಲ. ಪರಲೋಕದ ಆನಂದವನ್ನು ಬಯಸಬೇಕಾದ್ರೂ ಕೂಡ ಅಲ್ಲಿ ಬೇಕಾಗಂಗಿಲ್ಲ. ಆದರೆ ಸದ್ಗುರು ಯಾವಾಗ ಬೇಕಾಗ್ತದ? ಪರತರ ಆನಂದ, ಎಲ್ಲಕ್ಕಿಂತ ಶ್ರೇಷ್ಠವಾದಂಥ ಆನಂದ ಇದು. ಇದನ್ನು ಪಡ್ಕೊಳ್ಬೇಕಾದ್ರೆ ಗುರು ಬೇಕಾಗ್ತದೆ. ಈ ಗುರು ಮುಖಾಂತರ ಇದನ್ನೆಲ್ಲವನ್ನು ತಿಳ್ಕೊಂಡು, ಗುರು ಏನು ಹೇಳ್ತಾನ ಅದೇ ಪ್ರಕಾರ ತಿಳ್ಕೊಳ್ಳುವಂಥದ್ದು. ಈ ರೀತಿ ತಿಳ್ಕೊಂಡು ಅದೇ ಪ್ರಕಾರ ನಡ್ಕೊಂಡವರಿಗೆ ಮುಕ್ತಿ, ಇಲ್ಲಾಂದರೆ ಇಲ್ಲ. ಆವಾಗ ಸದ್ಗುರುನಾಥ ಏನು ಹೇಳ್ತಾನ, ಶರೀರದ ಭಾವ ಬಿಟ್ಕೊ. ಅದಕ್ಕೆ ಏನು ಹೇಳ್ತಾರ, ಪಡೆವೆ ನೀನೆಂದಿಗೆ. ಗುರು ಹೇಳ್ತಾನೆ ನೋಡ್ರಿ, ಪರಮಾತ್ಮ ಹೇಳ್ತಾನೆ ಪಡೆವೆ ನೀನೆಂದಿಗೆ. ಇದು ಭಾಳಷ್ಟು ಈ ಪ್ರಶ್ನೆ ಅರ್ಥ ಆಗ್ಬೇಕು. ಅರ್ಥ ಆದಾಗ ನಮಗೊಂದು ಸ್ವಲ್ಪ ಜಾಗ್ರ ಆಗ್ತದೆ. ಈ ಶರೀರದ ಮೇಲೆ ನಾವೆಲ್ಲರೂ ಮೋಹ ಮಾಡೋರೆ. ನಾವು ಯಾವಾಗಾದ್ರೂ ಈ ಶರೀರ ನಾನಲ್ಲ, ಏನು ಇಲ್ಲಿ ಬಂದದ, ಮತ್ತು ಇದ್ರದ್ದು ನಾವೇನಾರ ತಿಳ್ಕೊಂಡು ನಾವು ಸಾರ್ಥಕ ಮಾಡ್ಕೊಳ್ಬೇಕು, ಈ ಶರೀರ ನಮ್ಮಿಂದ ಎಂದಾದ್ರೂ ಬಿಟ್ಟು ಹೋಗ್ತದ. ಎಲ್ಲರಿಗೆ ಸಾಮಾನ್ಯ ಜ್ಞಾನ ಅದು ಇಲ್ಲ ಅಂತಿಲ್ಲ, ಆದ್ರೆ ಅದು ಪೂರ್ತಿ ನಮ್ಗೆ ಆಳವಾಗಿ ನಾವು ಈ ವಿಚಾರವನ್ನು ತಗೊಂಡಿವೇನಂದ್ರೆ ಇಲ್ಲ. ಅದಕ್ಕೆ ಈ ಶರೀರದ ಮೇಲೆ ಮೋಹವನ್ನು ಬಿಡುವಂಥದ್ದು. ಇದ್ರ ಮೇಲೆ ಒಂದು ಚೂರು ಏನು ಬಂದರೂ ಕೂಡ ದುಃಖ ಪಡುವಂಥದ್ದು ಅಧಿಕಾರ ನಿನಗಿಲ್ಲ. ಯಾಕಂದರೆ ಇದು ನಿಂದ ಅಲ್ಲ. ಇದಕ್ಕೆ ಏನೇ ಬರಲಿ, ಇದಕ್ಕೆ ರೋಗ, ಯಾಕಂದ್ರೆ ರೋಗ ಬರ್ತಾವೋ ಹೋಗ್ತಾವೆ. ಈ ಶರೀರ ಕಷ್ಟ ಸುಖ ಇದು ಹುಟ್ಟ್ಯದಂತಂದ್ಮೇಲೆ ಹಲವಾರು ಕಷ್ಟಕ್ಕೆ ಒಳಗಾಗ್ತದೆ ಈ ಶರೀರ. ಮತ್ತು ಇದ್ರ ಮೇಲೆ ಮೋಹ ಮಾಡಿದ್ರೆ ನಿನಗೆ ಆನಂದ ಯಾವಾಗ ಆಗಬೇಕು? ಅದಕ್ಕೆ ಇಂಥ ಪರತರ ಆನಂದ ಅಂತಂದ್ರೆ ಈ ಆನಂದ ಆಯಿತು ಅಂದ್ರೆ ಮತ್ತು ನಿನ್ನಿಂದ ಬಿಟ್ಟು ಹೋಗುವಂಥ ಆನಂದ ಅಲ್ಲಿದು. ಈಗ ಅದಕ್ಕೆ ನಾವು ಏನು ಈ ಕೆಲಸಗಳನ್ನು ಮಾಡಾಕತ್ತೀವಲ್ಲ, ದಿನ ಒಂದು 20 ನಿಮಿಷ ಕುಂತು ಕೇಳ್ತೀವಲ್ಲ, ಇದು ಸಾಮಾನ್ಯ ಅಲ್ಲಿದು, ದೊಡ್ಡ ಕೆಲಸ ಇದು. ಅದಕ್ಕೆ ಈ ಗುರುಗಳು ಹೇಳ್ತಾರೆ, ಭಗವಂತ ಹೇಳ್ತಾನ ಶರೀರದ ಮೇಲೆ ಮೋಹ ಬಿಡು, ಇದು ನಿಂದು ಅಲ್ಲ, ನೀನು ಅಲ್ಲ.
ಅದಕ್ಕೆ ಇದ್ರ ಮೇಲೆ ಮೋಹ ಇಟ್ಟಿದ್ರೆ ಯಾವ ಜನ್ಮಕ್ಕೆ ನಿನಗಿಂತ ಆನಂದ ಆಗ್ತದೆ. ಅದಕ್ಕೆ ಪಡೆವಿ ನೀನೆಂದಿಗೆ ಪರಮುಕ್ತಿ ಸುಖವನ್ನು. ಶ್ರೇಷ್ಠವಾದಂಥ ಮುಕ್ತಿ. ಮುಕ್ತಿ ಅಂದ್ರೇನು? ಅತ್ಯಂತ ದುಃಖ ನಿವೃತ್ತಿ ಆಗುವಂಥದ್ದು, ಪರಮಾನಂದದ ಸ್ಥಿತಿಯಾಗುವಂಥದ್ದು. ಇದು ಪರಮುಕ್ತಿ ಅಂತ ಹೇಳ್ತಾರೆ, ಶ್ರೇಷ್ಠವಾದಂಥ ಮುಕ್ತಿ. ಇದು ಆಗಬೇಕಾದ್ರೆ, ಇಂಥ ಸುಖವನ್ನು ಆಗಬೇಕಾಗಿತ್ತಂದ್ರೆ ಈ ಕೆಡುವಂಥ ಕಾಯದಂದರೆ, ಕಾಯ ಅಂದ್ರೇನು? ಶರೀರ. ಇದ್ರ ಮೇಲೆ ಮೋಹ ಬಿಟ್ಟು ಬಿಡು. ಅದಕ್ಕೆ ಇದ್ರ ಮೇಲೆ ಮೋಹ ಬಿಡಂಗಿಲ್ಲ. ಮತ್ತು ನನಗೆ ಮುಕ್ತಿ ಆಗಲಿ. ನಾವೆಲ್ಲ ಪೂಜೆ ಪುರಸ್ಕಾರ ಮಾಡ್ತೀವಿ, ಯಾತ್ರೆಗಳನ್ನು ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಒಂದೇ ನಮ್ಮಲ್ಲಿರುವಂಥ ಪಾಪ ಹೋಗ್ಬೇಕು, ಮುಕ್ತಿ ಆಗ್ಬೇಕು. ಯಾರಿಗೆ ಕೇಳಿದ್ರೆ ಇಲ್ಲರಿ ನಮಗೆ ದೇವ್ರು ಮುಕ್ತಿ ಒಂದು ಕೊಟ್ಬಿಡ್ಲಿರಿ ಸಾಕಂತೀವಿ. ಅದೇನು ಕೊಡೋಕೆ ವಸ್ತು ಅನ್ನ ನಿನಗೆ? ನಾವು ಅರ್ಥ ಮಾಡ್ಕೊ. ಮುಕ್ತಿ ಅಂದರೆ ಎಲ್ಲಿ ಹೊರಗೆ ಐತೇನು? ಹುಡ್ಕಕ್ಕೆ ಹೊರಗೆ ಐತೇನು ಮುಕ್ತಿ? ಇಲ್ಲಲ್ಲ. ಆದ್ರೆ ಏನಪ್ಪ ಅಂದ್ರೆ ಅದಕ್ಕೆ ಒಂದು ಮಾರ್ಗ ಹೇಳ್ತಾರೆ ಮಹಾತ್ಮರು. ಈ ಮಾರ್ಗ ಸಿಗ್ಬೇಕಾದ್ರೆ ಭಾಳ ಕಷ್ಟ ಐತೆ. ಯಾಕಂದ್ರೆ ಮುಕ್ತಿಗೆ ಮಾರ್ಗ ಸಿಗ್ಬೇಕಾದ್ರೇ ಭಾಳ ಕಷ್ಟ ಅದು ನಾವು ನಡೆಯೋದು ಬಿಡೋದು ಒತ್ತಟ್ಟಿರಲಿ. ಆ ಮುಕ್ತಿ ಮಾರ್ಗ ಅನ್ನುವಂಥದ್ದು ಸಿಗುವಂಥದ್ದೇ. ಅವಾಗೇ ಕೃತಕೃತ್ಯ ಅಂದ್ಬಿಟ್ಟಾರ ಮೈತ್ರಾದೇವಿಗೆ ಯಾಜ್ಞವಲ್ಕರು. ಇದನ್ನು ಕೇಳಿದದಕ್ಕೆ ಧನ್ಯ ಅಂತ ಹೇಳಿದ್ದಾರೆ. ಆಕಿನೂ ಧನ್ಯ ಆಗಿದ್ದಾಳೆ. ಅಂಥ ಗಂಡನೇ ಸಿಗಲಿ ಅಂತ ಆಕೆ ಕಾಯ್ತಾ ಇದ್ರು ಮೈತ್ರಾದೇವಿ. ಯಾಕಂದ್ರೆ ಇಂಥ ಮುಕ್ತಿ ಮಾರ್ಗ ಎಲ್ಲಿ ಸಿಗ್ತದೆ ಜಗತ್ತಿನೊಳಗೆ? ಭಾಳಷ್ಟು ಮಾರ್ಗಗಳು ಅದಾವೆ. ಆದ್ರೆ ನೇರವಾಗಿ ಮುಕ್ತಿಗೆ ಕರ್ಕೊಂಡು ಹೋಗುವಂಥ ಮಾರ್ಗ ಸಿಗಬೇಕಾದ್ರೆ ಅದು ಪುಣ್ಯದ ಫಲ ಬೇಕಾಗ್ತದೆ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ ಅವರು, ಮೊದಲು ನಿನ್ನೊಳಗೆ ಕೆಲಸ ನಡಿಬೇಕು. ಹೊರಗಲ್ಲ ಇದು, ಬಾಹ್ಯದಲ್ಲಿ ಮಾಡುವಂಥದ್ದು ಇದು. ಅದು ನಿನ್ನೊಳಗೆ ನೀನು ವಿಚಾರ ಮಾಡಿ ಈ ಶರೀರ ನಾನು ಅಲ್ಲ ಅನ್ನುವಂಥ ಈ ಶರೀರದ ಮೇಲೆ ಮೋಹವನ್ನು ಬಿಡು. ಒಂದು ವೇಳೆ ಮೋಹವನ್ನು ಬಿಡಲಿಲ್ಲ ಅಂದ್ರೆ ನಿನಗೆ ಯಾವ ಜನ್ಮಕ್ಕೆ ಮುಕ್ತಿ ಆಗಂಗಿಲ್ಲ. ಮುಕ್ತಿ ಅಂದ್ರೇನ? ದುಃಖ ನಿವೃತ್ತಿ ಆಗುವಂಥದ್ದು, ಆನಂದ ಆಗುವಂಥದ್ದು, ಸುಖ ಆಗುವಂಥದ್ದು. ಹೆಂಗಾಗಬೇಕು? ಭಾಳಷ್ಟು ವಿಚಾರ ಹೇಳುತ್ತಾರೆ ಅವರು. ಭಾಳ ಗದ್ದಲ್ದಾಗ ಅದೀವ್ರಿ ನಾವು, ಭಾಳ ಗದ್ದಲ್ದಾಗ. 84 ಲಕ್ಷ ಜೀವರಾಶಿಯಿಂದ ಭಾಳ ಗದ್ದಲಕ್ಕೆ ಬಿದ್ದಿದ್ದೀವಿ ನಾವು. ಅದಕ್ಕೆ ಈ ಒಂದು ಗದ್ದಲದಿಂದ ಪಾರಾಗಬೇಕಾಗಿತ್ತಂದ್ರೆ ಮಹಾತ್ಮರಿಗೆ ಶರಣಾಗತನಾಗಬೇಕಾಗ್ತದೆ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿಗೆ. ಮತ್ತು ಎಲ್ಲರೂ ಅಲ್ಲ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು. ಶ್ರೋತ್ರಿಯತ್ವ ಇರಬೇಕು, ಬ್ರಹ್ಮನಿಷ್ಠತ್ವ ಇರಬೇಕು. ಅಂದ್ರೆ ಆತ ಶಿಷ್ಯರಿಗೆ ಹೇಳುವಂಥದ್ದು ಇರಬೇಕು, ಹೇಳಿ ಉದ್ಧಾರ ಮಾಡ್ಬೇಕು. ಮತ್ತು ಶಾಲೆಗ ಮೇಷ್ಟ್ರು ಪಾಠನೇ ಮಾಡಲಿಲ್ಲ ಅಂದ್ರೆ ಹುಡುಗರು ಹೆಂಗೆ ತಿಳಿತದೆ ಹೇಳ್ರಿ? ಹುಡುಗರಿಗೆ ಪಾಸ್ ಆಗ್ತಾವನ್? ಯಾವ ಪಾಸೇ ಆಗಿಲ್ಲರಿ ಆ ಹುಡುಗರು. ಶಾಲೆಗ ಪಾಠನೇ ಮಾಡಿಲ್ಲರಿ ಅವ ಎಂಥವು ಸರ್ ಅಂತೀವಿ, ಹೌದಿಲ್ಲ? ಆ ಪಾಠನೇ ಚಂದ ಮಾಡಿಲ್ಲ ಹುಡುಗರಿಗೆ, ಅವು ಹೆಂಗೆ ಪಾಸ್ ಆಗ್ಬೇಕು, ಏನು ತಿಳಿಬೇಕು ಹುಡುಗರಿಗೆ, ಏನು ಕತಿ, ಎಲ್ಲ ಫೇಲ್ ಆಗಿ ಕುಂತಾವ, ದಡ್ಡಾಗಿಬಿಟ್ಟವ್ರಿ, ದಡ್ಡರಾಗಿಬಿಟ್ಟವ ಅಂತ ಅಂತೀವಿ, ಹೌದಲ್ಲ? ಯಾಕೆ? ಶಾಲೆಗ ಏನು ಸರ್ ಹೇಳಾರ್ದಕ್ಕೆ. ಅದ್ರಾಗ ನಾವೀಗ ದಡ್ರು ಆದಂಗೆ, ಯಾವಾಗ ನಮ್ಗೆ ಗುರು ಸಿಗ್ಲಾರ್ದಾಗ. ಅಥವಾ ಸಿಕ್ಕರು ಕೂಡ ಆತ ಹೇಳಿಲ್ಲ ಅಂತಂದ್ರೆ ಮತ್ತೆ ನಾವೇನು ಹುಷಾರಾಗ್ತೀವೇನು? ದಡ್ಡರಾಗ್ತೀವಿ. ಮತ್ತು ಆತ ಕುಂದಿರ್ಸ್ಕೊಂಡು ಹೇಳಿದ್ರೆ ತಾನೇ ನಾವು ಹುಷಾರಾಗೋದು, ಇಂಥ ದುಃಖದಿಂದ ಪಾರಾಗೋದು. ಇಲ್ಲಾಂದ್ರೆ ಏನು? ದಡ್ಡರಾಗೋದು ಅಷ್ಟೇ. ಅದಕ್ಕೆ ಬಳ್ಳಿ ಗುರುಡರು ಕೂಡಿ ಹಳ್ಳವನ್ನು ಬಿದ್ದಂತೆ ಒಳ್ಳೆಯ ಗುರುವಿನ ಉಪದೇಶವಿಲ್ಲದೆ ಎಲ್ಲಿ ಹೋದ ಮುಕ್ತಿ ಸರ್ವಜ್ಞ ಅಂತ ಹೇಳೋದು. ಬಳ್ಳಿ ಗುರುಡರು ಕೂಡಿ ಹಳ್ಳವನ್ನು ಬಿದ್ದಂತೆ ಎಲ್ಲರೂ ಅವ್ರು ಬಿದ್ರು ಇವರು, ಇವ್ರು ಬಿದ್ರಂತ ಅವರು ಅಂತ ಎಲ್ಲರೂ ಹೋಗಿ ಹಳ್ಳಕ್ಕೆ ಬೀಳೋದು. ಬೀಳ್ತಾರೆ ನೋಡ್ರಿ, ಅವ್ರು ಬಿದ್ರಂತ ಇವರು, ಇವ್ರು ಬಿದ್ರಂತ ಅವರು. ಜನ ಮರಳು ಜಾತ್ರೆ ಮರಳು, ಹೌದಾ? ಅದಕ್ಕೆ ಇಲ್ಲಿ ಹೇಳ್ತಾರ, ಒಳ್ಳೆ ಗುರುವಿನ ಉಪದೇಶವಿಲ್ಲದೆ. ಉಪದೇಶ ಆತ ಹೇಳಬೇಕು, ಗುರುನಾಥ ಹೇಳಬೇಕು. ಕೇಳುವಂಥ ಶಿಷ್ಯನು ಭಾಳಷ್ಟು ಪರಿಪಕ್ವತೆಯಿಂದ ಕೂಡಿರಬೇಕು, ಹೇಳುವಂಥ ಗುರುನು ಇರಬೇಕು. ಅಂದಾಗ ಮಾತ್ರ ಶಿಷ್ಯನಿಗೆ ಕೆಲಸ ಆಗ್ತದೆ, ಭೂಮಿಗೆ ಬಂದು ಕೆಲಸ. ಇಲ್ಲಾಂದ್ರೆ ಸುಮ್ಮನೆ ನಾನು ಉಪದೇಶ ತೊಗೊಂಡೆ, ನೀನು ಉಪದೇಶ ತೊಗೊಂಡೆ ಅಂತ ಅನ್ನೋದು ಮತ್ತಂಗೆ ಹೊಂಟು ಬಿಡೋದು. ಯಮಧರ್ಮನ ಕೈಯಾಗ ಓಡಿಸುವಂತ ಹೋಗುವಂಥದ್ದು ಆಗ್ತದೆ. ಯಮಧರ್ಮನ ಬಿಡುಗಡೆ ನಮ್ಗೆ ಆಗ್ಬೇಕಾಗಿತ್ತಂದ್ರೆ ಸದ್ಗುರುವಿಗೆ ಶರಣಾಗತನಾಗಬೇಕು. ಅದರ ಭಯ ಬೇಕಲ್ಲ ನಮ್ಗೆ, ಭಯ ಬೇಕಾಗ್ತದೆ. ಮುಂದೆ ಯಮಧರ್ಮನ ಕಡೆಯಿಂದ ಒಂದಲ್ಲ ಎರಡಲ್ಲ ಯಮದೂತರು ಬಂದು ನಿಂತಾಗ ಏನು ಹೇಳೋಕ್ಕಾಗ್ತದೆ ಹೇಳ್ರಿ? ಅದು ಕೇಳ್ತಾನೆ. ಅದಕ್ಕೆ ಹೇಳ್ತಾರೆ, ಯಮನ ದೂತರು ಬಂದು ಎದೆಗೊದ್ದೊಯ್ಯುವಾಗ ಏನೆಂದು ನಾ ಹೇಳಲಿ, ಭವ ಬಂಧನದಿ ಕಡೆ ಮಾಡೆನ್ನನು ಕರುಣೆಯ ಸದ್ಗುರುವೇ. ಅಪ್ಪ, ನಾನು ಯಮಧರ್ಮ ಬಂದು ಒದ್ದು ಒಯ್ಯಾಗ ನಾನು ಏನು ಹೇಳಂದೆ?
ಯಾಕಂದ್ರೆ ನೀ ಹೇಳಲಿಲ್ಲ, ಏನು ನನಗೆ ತಿಳಿಸ್ಲಿಲ್ಲ ಅಂದ್ರೆ ನಾನು ಆತ ಯಮ ಧರ್ಮಕ್ಕೆ ನಾನೇನು ಹೇಳಬೇಕು, ಯಮ ದೂತ್ರಿಗೆ ನಾನೇನು ಹೇಳ್ಬೇಕು, ಉತ್ತರ ಏನು ಕೊಡಲಿ ನಾನು? ಹೌದು, ನನಗೆ ಯಾರು ಗುರು ಸಿಕ್ಕಿಲ್ಲ, ನನಗೆ ಯಾರು ಹೇಳಿಲ್ಲಪ್ಪ, ಬರೀ ಹೆಂಡತಿ ಮಕ್ಕಳು ನಂಬಿದೆ, ಸಂಸಾರ ಮಾಡಿದೆ, ಅದಕ್ಕೆ ನನಗೆ ಇಂಥ ಶಿಕ್ಷೆ ಬಂತಂತಿದೆ. ಅಥವಾ ಒದಿಬೇಡಪ್ಪ, ನಾನು ಸಂಸಾರ ಕಮ್ಮಗೆ ಮಾಡಿದ್ದೀನಿ, ಹೆಂಡತಿ ಮಕ್ಕಳಿಗೆ ರೊಕ್ಕ ರೂಪಾಯಿ ಇಟ್ಟೀನಿ, ತಲೆ ತಿನ್ನಂಗೆ ಮಾಡಿ ಬಂದೀನಿ ಅಂತ ಹೇಳ್ತೇನೆ. ನೀ ಏನು ಮಾಡಿದ್ರೇನ? ಎಷ್ಟು ಗಳಿಸಿ ಇಟ್ರೇನೋ? ಒಂದು ತಲೆಮಾರು, ಎರಡು ತಲೆಮಾರು, ನಿನಗೆ ಎರಡನೇ ತಲೆಮಾರಕ್ಕೆ ಒಂದು ತಲೆಮಾರಕ್ಕೆ ನಮ್ಮ ಅಪ್ಪನ ಫೋಟೋ ಇಲ್ಲಿ ಹಾಕಿದ್ರೆ ಗಾಡಿ ಒಳಗೆ ಮಳೆ ಹೊಡೆದ್ರೆ ತೂತ್ ಬಿದ್ದು ಗಾಡಿ ಹಾಳಾಗ್ತದಂತ ಫೋಟೋ ಇಡಂಗಿಲ್ಲ, ನೀನು ಫೋಟೋನು ಇಡಂಗಿಲ್ಲ, ನೀನು ನೆನಪನ್ನು ಮಾಡಂಗಿಲ್ಲ. ಮುಂದಿನ ತಮ್ಮ ಮಕ್ಕಳಿಗೆ ನಮ್ಮ ತಾತ ಯಾರಂತ ಹೆಸರು ಕೂಡ ಗೊತ್ತಿರಂಗಿಲ್ಲ ಅವಕ್ಕೆ. ನೀ ಮಾಡ್ತಿದ್ದು ಎಲ್ಲವನ್ನ ಬಿಟ್ಟು ಮಕ್ಕಳು ಮರುಗಳು ಅದನ್ನು ಹೇಳ್ತಾರೆ, ಮುಂದೆ ಹೇಳ್ತಾರೆ. ಅದಕ್ಕೆ ಎಳಿಯಾಗಿ ಬಿಚ್ಚುತ್ತಾರೆ ನೋಡ್ರಿ. ಅದಕ್ಕೆ ಈ ರೀತಿಯಾಗಿ ಯಮಧರ್ಮನ ಶಿಕ್ಷೆಯನ್ನಾರ ತಪ್ಪಿಸೋದರ ಭಯ ಇರಲಿ ನಿನಗೆ. ಒದ್ಕೊಂತ ಹೋಗ್ತಾನಲ್ಲ, ಏನು ಹೇಳೋಕ್ಕಾಗ್ತದಪ್ಪ ಗುರುವೇ, ನೀ ಹೇಳಿದಾಗ ನನಗೆ ತಿಳಿತದ, ನೀ ಹೇಳಿಲ್ಲ ಅಂದ್ರೆ ನನಗೆ ಎಲ್ಲಿ ತಿಳಿತದ, ನಂಗೆ ಸತ್ಕೊಂಡೇ ಹೋಗ್ಬೇಕಾಗ್ತದೆ ಅಲ್ಲ. ಅದಕ್ಕೆ ಕರುಣೆಯ ಸದ್ಗುರುವೇ, ನಿನ್ನ ಹತ್ರ ಕರುಣೆ ಇರಲಪ್ಪ, ನನ್ನ ಮೇಲೆ ಕರುಣೆ ಇರಲಿ, ಅದಕ್ಕೆ ನಿನ್ನ ಶರಣು ಬಂದಿದ್ದೀನಿ ಅಂತ ಹೇಳಿದಾಗ ಅದು ಒಂದು ಮಾತು ಹೇಳ್ತಾನೆ, ಏನು ಗುತ್ತಿಗೆ ಹಿಡ್ದಿದ್ದಲ್ಲಪ್ಪ ಶರೀರ, ಅದನ್ನು ಬಿಟ್ಟುಬಿಡು, ಅದ್ರ ಮ್ಯಾಲೆ ಮೋಹ ಬಿಟ್ಟುಬಿಡು. ಶರೀರ ಬಿಡೋದಲ್ಲ, ಅದು ಕೊಡೋದು ಬಡೋದಲ್ಲಿ ಸಾಯಿ ಬಿಡಬೇಕಂತಲ್ಲ, ಅದ್ರ ಮೇಲೆ ಮೋಹ ಇಟ್ಕೋಬೇಡ. ಅದಕ್ಕೆ ಏನು ತಿನ್ನಿಸ್ತೀವಿ ತಿನ್ನಿಸು, ಉಣಿಸು, ಮತ್ತು ಅದಕ್ಕೆ ಏನು ಮಾಡ್ತೀವಿ ಮಾಡು. ಯಾಕಂದ್ರೆ ಅದ್ರ ಮೇಲೆ ಮೋಹ ಬಿಟ್ಕೊಂಡ್ಬಿಡು. ಅದ್ರ ಮೇಲೆ ಯಾಕೆ ಇಟ್ಕೋತೀವಿ ಮೋಹ? ನೀ ಮೋಹ ಬಿಟ್ಟು ಅಂದ್ರೆ ದೊಡ್ಡ ಕೆಲಸ ಆಗಿಬಿಡ್ತೀನಿ. ನಿನಗೆ ಶರೀರದ ಭಾವನೆ ಏನು ಅಳದು ಬಿಟ್ಟು ಅಂದ್ರೆ ದೊಡ್ಡ ಕೆಲಸ ಆಯ್ತು ನಿನಗೆ. ಅದಕ್ಕೆ ಈ ಒಂದು ಮೋಹವನ್ನು ಇಟ್ಕೊಂಡು ಅಂದ್ರೆ ಯಾವ ಜನ್ಮಕ್ಕೆ ನೀನು ಮುಕ್ತಿ ಆಗಂಗಿಲ್ಲ ನೋಡ್ರಿ. ಮುಕ್ತಿ ಆಗೋದಕ್ಕೆ ನಾವು ಏನೇನೋ ಮಾಡ್ತೀವಿ. ಮಹಾತ್ಮರಲ್ಲಿ ಹೇಳ್ತಾರೆ ನೋಡ್ರಿ, ಮೂಲ ವಿಚಾರ ತಿಳಿಸ್ತಾರೆ, ಶರೀರದ ಮೇಲೆ ಮೊದಲು ಮೋಹ ಬಿಟ್ಕೋ, ಅಂದ್ರೆ ನೀನು ಮುಕ್ತಿ ಆಗೋಕ್ಕೆ ಯೋಗ್ಯತೆ ಪಡ್ಕೋತಿ. ನಾವು ಅರ್ಥ ಮಾಡ್ಕೋಬೇಕಲ್ಲ ಮಹಾತ್ಮರ ವಾಕ್ಯ. ಈಗ ಮತ್ತೆ ನಾವು ಮೊನ್ನೆ ವಿಚಾರದಲ್ಲಿ ಎರಡನೇ ನುಡಿ ಆಗ್ಯದ. ಶರೀರ ಅನ್ನುವಂಥದ್ದು ಹೆಂಗದಂತ ತಿಳಿಸಿದ್ರು. ಜಡದಿಂದ ಕೂಡ್ಯದ, ದೃಶ್ಯವಾಗ್ಯದ, ಮಿತಿಯಿಂದ ಕೂಡ್ಯದ, ಪರಿಣತೆ ಭೂತ ಕಾರ್ಯತೆ ಬಿಡಿದು ಕನಸು ನಿದ್ರೆಯೊಳಗಿಲ್ಲವಾಗಿ ಕೊಡನಂತೆ ಬೇರೆನಿಸಿಹುದು ತಾನಲ್ಲವು ಈ ಒಡಲೆಂಬ ಸುವಿವೇಕವನ್ನು ಮಾಡೆ ಮನುಜ. ನಾವು ಮಂದಿ ವಿಚಾರ ಮಾಡ್ತೀವಿ ಅಲ್ಲ, ನಮ್ಮ ವಿಚಾರ ನಾವು ಮಾಡಂಗಿಲ್ಲ. ಯಾವತ್ತೂ ನಮ್ಮ ಮನಸ್ಸಿನಲ್ಲಿ ಸುವಿವೇಕ ಬಂದೇ ಇಲ್ಲ, ವಿಚಾರ ಮಾಡೇ ಇಲ್ಲ, ನಾವು ಸುವಿಚಾರ ಮಾಡೇ ಇಲ್ಲ, ಸುವಿವೇಕವನ್ನು ಮಾಡೇ ಇಲ್ಲ. ಯಾವುದು ಆತ್ಮ, ಯಾವುದು ಅನಾತ್ಮ, ಯಾವುದು ಸತ್ಯದ, ಯಾವುದು ಮಿಥ್ಯದ ಅಂತ ನಮ್ಮ ತಲೆಗೆ ಬಂದಿಲ್ಲ, ಹೌದಲ್ಲ. ಅದಕ್ಕೆ ಹೇಳ್ತಾರೆ, ಈ ಶರೀರ ಹೆಂಗದ, ಜಡವಾಗ್ಯದಪ್ಪ, ದೃಶ್ಯವಾಗಿ ಅರಿಸಿಕೊಳ್ತದ, ಇದು ಉಂಡಂಗೆ ಆಗ್ತದೆ, ತಿಂದಂಗೆ ಆಗ್ತದ, ಇದು ಭೂತ ಕಾರ್ಯತೆ ಬಿಡೋದಂದ್ರೆ ಪಂಚಭೂತಗಳ ಕಾರ್ಯದಿಂದ ಕೂಡಿದಂಥದ್ದು ಈ ಶರೀರ ಐತೆ. ಇದು ಕನಸು ನಿದ್ರೆಯೊಳಗಿಲ್ಲ, ಒಂದು ಜಾಗ್ರದಲ್ಲಿ ಮಾತ್ರ ತೋರ್ತದ, ಕನಸಿನಲ್ಲೂ ಕಾಣಂಗಿಲ್ಲ, ಸುಸುಪ್ತಿಯಲ್ಲೂ ಇಲ್ಲ ಈ ಶರೀರ. ಇದು ಹೆಂಗದಂತಂದ್ರೆ ಒಂದು ಕೊಡವನ್ನು ಮನೆಗೆ ಇಟ್ಟು ನೋಡ್ತೀವಿ ನೋಡ್ರಿ, ಆ ದೃಶ್ಯವಾಗಿ ಅರಿಸಿಕೊಳ್ತಿದ್ದಿಲ್ಲ ಕೊಡ ಸಾಮಾನುಗಳು, ನಮ್ಮ ಮನೆಯಾಗ ಸಾಮಾನುಗಳು ಅರಿತೀವಲ್ಲ, ಆ ಥರ ಈ ನಿನ್ನ ಶರೀರನೂ ಅರಿಸ್ಕೊಳ್ತದ. ಅದಕ್ಕೆ ಈ ಶರೀರ ನಾನು ಅಲ್ಲ ಅನ್ನುವಂಥದ್ದು ಸುವಿವೇಕ ಮಾಡೋದು. ಇದು ಭಾಳ ಶ್ರೇಷ್ಠ, ಇದು ಭಾಳ ಆನಂದ ರೀ. ಇದು ಫಸ್ಟಿಗೆ ಒಮ್ಮೆಲೆ ಆಗಿಬಿಡ್ಲಿ ಮುಕ್ತಿ ಅಂತ ಅಲ್ಲ ಇದು. ಅದಕ್ಕೆ ಹೇಳ್ತಾರೆ, ಒಂದು ವೃಕ್ಷ ಹಾಕಿಬಿಟ್ಟನಂದ್ರೆ ಬೆಳೆಸ್ಕೊಳ್ಳೋದು ನಿನ್ನ ಕಡೆ, ಅದು ಬೆಳೆಸ್ಕೊಳ್ಳೋದಂದ್ರೆ ದಿನ ಶ್ರವಣ ಮಾಡುವಂಥದ್ದು ಭಾಳ ಮುಖ್ಯ, ಮನನ. ಅದಕ್ಕೆ ಇಂತಹ ಒಂದು ಸುವಿವೇಕವನ್ನು ಮಾಡೆ ಮನುಜ ಅಂತ ಕೆಲವು ವಿಚಾರಗಳನ್ನು ಹೇಳಿದರು. ಈಗ ಮೂರನೇ ನುಡಿಯಲ್ಲಿ ಹೇಳತ್ತಾರೆ, ನೋಡೋಣ ಏನು ಹೇಳತ್ತಾರೆ. ಅನಿಮಿತ್ತ ಅರಿಗಳೆನಿಪ ಕಾಮಾದಿಗಳಿಗಾಗಿ ತನುವ ಅನೇಕವ ನಿತ್ಯ ಭವಭವಂಗಳಲ್ಲಿ ನಿನಗೊಂದು ದೇಹವಿದನು ಕೊಟ್ಟು ತಪವಂತು ಘನಶಂಭುಲಿಂಗವಾಗಿರಲು ಒಲ್ಲೆ ಮನುಜ. ಎಷ್ಟು ಹೇಳ್ತಾರೆ ನೋಡ್ರಿ, ಎಂಥ. ಯಾಕಂತಂದ್ರೆ ಒಂದು ಆತ್ಮೀಯವಾಗಿ ಮತ್ತು ತಂದೆ ತಾಯಿ ಮಕ್ಕಳಿಗೆ ಒಂದು ಕಿವಿ ಮಾತು ಹೇಳ್ತಾರೆ, ನೋಡಪ್ಪ ಚಂದಿರಪ್ಪ, ಹಿಂಗೆ ಹೋದ್ರೆ ಹಿಂಗೆ ಚಲೋ ಐತಿ ನೋಡು ಅಂತ ಹಿಂಗೆ ಹೇಳ್ತಾರಲ್ಲ. ಅದಕ್ಕಿಂತ ಕರುಣಾಮಯಿ ಗುರುನಾಥ ಏನು ಹೇಳ್ತಾರ, ನಿಮಿತ್ತ ಬೇರೆ ಅನಿಮಿತ್ತ ಬೇರೆ. ನಿಮಿತ್ತ ಅಂತಂದ್ರೆ ನಿಮಿತ್ತವಾಗಿ ನಮಗೆ ಬಂಧು ಬಳಗದವ್ರು ಅದಾರ, ರಕ್ತ ಸಂಬಂಧಿಗಳು, ಇವರು ನಿಮಿತ್ತವಾಗಿರುವಂಥವ್ರು. ಈ ಶರೀರದಾಗ ನಾವು ಬಂದ್ವಿ, ನಮ್ಮ ಪಾಪ ಪುಣ್ಯಕ್ಕನುಸಾರವಾಗಿ ಅವರು ಬಂದರು, ನಾವು ಬಂದ್ವಿ, ಇಲ್ಲಿ ಸೇರಿದ್ವಿ, ರಕ್ತ ಸಂಬಂಧಿಗಳದೀವಿ. ನಿಮಿತ್ತಕ್ಕೆ ಮಾತ್ರ ಮತ್ತು ಅವ್ರು ಆ ಕಡೆ ಹೋಗ್ತಾರೆ, ನಾವು ಈ ಕಡೆ ಹೋಗ್ತೀವಿ. ಅದು ನಡೆಯುವಂಥದ್ದು ಇದು ನಿಮಿತ್ತ ಬಂಧು ಬಾಂಧವರು, ನಿಮಿತ್ತವಾಗಿರುವಂಥದ್ದು. ಮತ್ತು ಅನಿಮಿತ್ತ ಅಂತಂದ್ರೆ
ಇದು ಈ ಜನ್ಮ ಜನ್ಮಾಂತರದಿಂದ ಬಂದಂಥದ್ದು. ನಿಮಿತ್ತವಾದರೆ ಈಗ ಸದ್ಯ ತೋರುವಂಥದ್ದು, ಅನಿಮಿತ್ತ ಆದರೆ ಜನ್ಮ ಜನ್ಮಾಂತರದಿಂದ ಬಂದದ್ದು. ಇಲ್ಲಿ ಕೂಡ ಏನು ಹೇಳ್ತಾರೆ, ಈ ವಿಚಾರದಾಗ ಏನು ಹೇಳ್ತಾರೆ, ಅನಿಮಿತ್ತ ಅರಿಗಳೆನಿಪ. ಅನಿಮಿತ್ತ ಅರಿಗಳೆನಿಪ ಅಂದರೆ ಜನ್ಮ ಜನ್ಮಾಂತರದಿಂದ ನಿನ್ನ ಜೊತೆ ಕೂಡ್ಕೊಂಡವ್ಯವು. ಅರಿಗಳು ಅಂತಂದರೆ ಯಾವುವು? ಅರಿಷಡ್ ವರ್ಗಗಳು. ಇವು ಭಾಳ ಭಾಳ ಅದಕ್ಕೆ ಇವು ಎಲ್ಲ ಇರಬಾರ್ದಂತಲ್ಲ. ನೋಡ್ರಿ ಏನು ಹೇಳ್ತಾರೆ ಅವರು. ಅನಿಮಿತ್ತ ಅರಿಗಳೆನಿಪ ಕಾಮಾದಿಗಳಿಗಾಗಿ ತನುವ ಅನೇಕವ ನಿತ್ಯ ಭವಭವಂಗಳಲ್ಲಿ. ಇಲ್ಲಿ ಕೂಡ ಹೇಳ್ತಾರೆ, ಜೀವನದಂತ ನಾನೇನು ವಿಚಾರ ಮಾಡಿ ದೇಹದ ಅಭಿಮಾನವನ್ನು ಬಿಡಬೇಕು ಅಂತ ಮಾಡಿದರೂ ಕೂಡ ಆದರೆ ಭಾಳಷ್ಟು ಚಿಂತೆಗಳು ಬಂದ್ಬಿಡ್ತಾವೆ. ಇವು ಜನ್ಮ ಜನ್ಮಾಂತರದಲ್ಲಿ ಈ ಕಾಮ, ಕ್ರೋಧ, ಮದ, ಮೋಹ, ಮಾತ್ಸರ್ಯ ಇವೇನದಾವ ಅರಿಷಡ್ ವರ್ಗಗಳು ಯಾವತ್ತೂ ಜೊತೆಗೆ ಅದಾವ. ಇವರೆಲ್ಲ ನಮ್ಮ ಶರೀರದೊಳಗೆ. ಅದಕ್ಕೆ ಹೇಳ್ತಾರೆ ಕುರುಕ್ಷೇತ್ರ ಯುದ್ಧ ಎಲ್ಲಿಲ್ಲ, ನಮ್ಮೊಳಗೆ ನಡೆದಂಥದ್ದು ಶರೀರದ ಒಳಗಡೆ ಇರುವಂಥದ್ದನ್ನು ಕುರುಕ್ಷೇತ್ರ ಅಂತ ಒಂದು ಕತೆ ಮಾಡಿ ಅದನ್ನು ಹೇಳಿದ್ದುಂಟು. ಇಲ್ಲಿ ನಾವು ಯಾವ ಸ್ಥಾನವನ್ನು ಕಳ್ಕೊಂಡಿದ್ದೀವಿ ಅಂತಂದ್ರೆ ನಮ್ಮ ಸ್ವರಾಜ್ಯ ಸಿಂಹಾಸನವನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ ನಾವು. ಮತ್ತು ನಮ್ಮ ಸ್ವರಾಜ್ಯ ಸಿಂಹಾಸನ ಯಾರು ತಗೊಂಡಿದ್ದಾರ ಅಂದರೆ ಈ ದುಷ್ಟರು, ಅಸುರರು. ಅಲ್ಲಿ ಏನು ತಗೊಂಡ್ರು ಅಂತಂದ್ರೆ ಕೌರವರು ಒಂದು ಸೂಜಿಯ ಮನಿಯಷ್ಟು ಕೂಡ ನಾನು ಜಾಗ ಕೊಡಂಗಿಲ್ಲ ಅಂದ್ರೆ ಅವರು ಪಾಂಡವರಿಗೆ ಒಂದು ಸ್ವಲ್ಪ ಕೂಡ ನಿಮಗೆ ಜಾಗ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅಂತದಕ್ಕೆ ಕುರುಕ್ಷೇತ್ರ ಆಯಿತು. ಇಲ್ಲಿ ಕೂಡ ನಮ್ಮ ಒಂದು ಸ್ವರಾಜ್ಯ ಸಿಂಹಾಸನವನ್ನು ಇವೆಲ್ಲ ಕಸ್ಕೊಂಡ್ಬಿಟ್ಟಿದ್ದಾವೆ. ಅಷ್ಟಮದಗಳಾಗಿರ್ಬೋದು, ಅರಿಷಡ್ ವರ್ಗಗಳಾಗಿರ್ಬೋದು, ಇವು ಯಾವಾಗಲೂ ನಮ್ಮ ಜೊತೆಯೇ ಇದ್ದುಕೊಂಡೇ ನಮ್ಮನ್ನು ಭಾಳಷ್ಟು ದುಃಖಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಇದು ಇರಬಾರ್ದಂತಲ್ಲ, ಎಲ್ಲ ಇರುವಂಥದ್ದು. ಇದರಿಂದ ಕೂಡ ಉಪಯೋಗ ಐತೆ. ಸುಮ್ಮನೆ ಯಾವುದು ಕೆಲಸಕ್ಕೆ ಬರದೇ ವಿಷಯಗಳನ್ನು ನಮ್ಮಲ್ಲಿ ಇಟ್ಟಿಲ್ಲ ಭಗವಂತ, ಎಲ್ಲವೂ ಕೆಲಸಕ್ಕೆ ಬರ್ತಾವೆ. ಆದ್ರೆ ಇದ್ರ ಜಾಗ ಬೇರೆ ಮಾಡೀವಿ. ಯಾಕಂದ್ರೆ ನಮ್ಮ ಮನೆಗೆ ಎಲ್ಲ ಸಾಮಾನುಗಳು ಅದಾವೆ, ಅದನ್ನು ಶುದ್ಧವಾಗಿ ಸರಿಯಾಗಿ ಬಳಸ್ಕೊಂಡ್ರೆ ಅವು ನಮಗೆ ಯೂಸ್ ಆಗ್ತಾವೆ. ಈಗ ನಮಗೆ ಕರೆಂಟ್ ಅದಂತ ಹೇಳ್ಬಿಟ್ಟು ಕೇಸಿ ನಾವು ಅದನ್ನು ಲೈಟ್ ಹಾಕ್ಕೊಳ್ತೀವಿ, ಮಿಕ್ಸಿ ಹಾಕ್ಕೊಳ್ತೀವಿ, ಗ್ರೈಂಡ್ರ್ ಹಾಕ್ಕೊಳ್ತೀವಿ, ವಾಷಿಂಗ್ ಮಿಷಿನ್ ಮಾಡ್ಕೊಳ್ತೀವಿ, ಫ್ಯಾನ್ಗಳು ಹಾಕ್ಕೊಳ್ತೀವಿ, ಫ್ರಿಜ್ ಯೂಸ್ ಮಾಡ್ತೀವಿ, ಎಲ್ಲದಕ್ಕೆ ಯೂಸ್ ಮಾಡ್ತೀವಿ, ಒಳ್ಳೆಯದಕ್ಕೆ ಇಟ್ಕೊಂಡಿವಿ. ಅದನ್ನು ಹೋಗಿ ಕರೆಂಟ್ ಮೀಟ್ರ್ ಹತ್ರ ತೆಗೆದುಬಿಟ್ಟು ಕರೆಂಟಿಗೆ ಕೈ ಹಚ್ಚಿದ್ರೆ ಅದು ಅನರ್ಥ ಆಗ್ತದಿಲ್ಲ. ಮತ್ತು ಈಗ ಕೆಲವೊಂದು ವಸ್ತುಗಳದಾವೆ. ಈಗ ನಾವು ಗ್ಯಾಸ್ ಯೂಸ್ ಮಾಡ್ತೀವಿ, ಕರೆಂಟ್ ಯೂಸ್ ಮಾಡ್ತೀವಿ, ಪ್ರತಿಯೊಂದು ಮಾಡ್ತೀವಿ. ಅದು ಒಂದು ರೀತಿಯಿಂದ ಒಂದು ಥರದಾಗಿ ಯೂಸ್ ಮಾಡಿದರೆ ನಮ್ಗೆ ಆರೋಗ್ಯ ಆಗ್ತದೆ, ಒಳ್ಳೆಯದಾಗ್ತದೆ. ಆದ್ರೆ ಅದನ್ನು ಬಿಟ್ಟು ನಾವು ಹೆಂಗೋ ಮಾಡಿದ್ರೆ ಒಂದು ಕ್ಷಣ ಉಳಿಯಂಗಿಲ್ಲ ಮನುಷ್ಯ. ಅದ್ರಂಗೆ ನಾವು ಯಾಕೆ ಉಳಿತಾ ಇಲ್ಲ? ಈಗ ಯಾಕೆ ಇಷ್ಟು ಜನ್ಮಗಳು ಬಂತು ಅಂದ್ರೆ ಇವು ಜಾಗಗಳು ಬದಲಾವಣೆ ಬೇರೆ ಅದಾವವು, ಬೇರೆ ಕಡೆ ಇಟ್ಬಿಟ್ಟಿವಿ. ಇದನ್ನು ಸುಖ ಇದ್ದ ಜಾಗದಲ್ಲಿ ಬಿಟ್ಟು ದುಃಖದ ಜಾಗದಾಗ ಇವನು ಬಳಸಾಕತ್ತೀವಿ. ಮತ್ತು ನಿನಗೆ ಯಾವಾಗ ಸುಖ ಆಗ್ತದ? ಯಾಕಂದ್ರೆ ದುಃಖದ ಜಾಗದಾಗ ಇಟ್ಕೊಂಡು ಸುಖ ಆಗಲಿ, ನನಗೆ ಆನಂದ ಆಗಲಿ, ಹಂಗಾಗಲಿ ಹಿಂಗಾಗಲಿ ಅಂತ ಇಟ್ಟಿದ್ದೀವಿ. ಅದಕ್ಕೀಗ ಗುರುನಾಥ್ ಏನು ಕೆಲಸ ಮಾಡಬೇಕೀಗ? ಅದಕ್ಕೆ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಳಹುದು ನರನಿಗೆ ಮುಕ್ತಿ. ಅದಕ್ಕೆ ಆತ ಉಪದೇಶ ಮಾಡ್ತಾನೆ. ಏನು ನೋಡಪ್ಪ, ಇವೇನು ಅದಾವ ಅರಿಷಡ್ ವರ್ಗಗಳು ಇವೆಲ್ಲ ಅದಾವಲ್ಲ, ನೀನು ಈ ಕಡೆ ಇಟ್ಟಿದಿ. ಯಾಕಡೆ? ಸಂಸಾರ ಲೌಕಿಕದ ಕಡೆ, ಈ ಶರೀರಗಳ ಕಡೆ, ಮಿಥ್ಯವಾದಂಥ ವಸ್ತುಗಳ ಕಡೆ ನೀ ಇಟ್ಟಿರಿ. ಅದಕ್ಕೆ ಇದನ್ನು ತೆಗೆದು ಈ ಕಡೆ ಇಡು, ಪರಮಾರ್ಥದ ಕಡೆ ಇಡು. ಆವಾಗ ಗುರುವಿನ ವಾಕ್ಯವನ್ನು ಕೇಳಬೇಕನ್ನುವಂಥದ್ದು ಬಯಸು, ಅಪೇಕ್ಷೆ ಮಾಡು. ಆತ ಹೇಳಿದಂಥ ವಾಕ್ಯಗಳನ್ನು ಕೇಳಬೇಕು, ನಾನು ಅದನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ಭಾವ ವ್ಯಕ್ತಪಡಿಸೋ ಅಪೇಕ್ಷೆ ಮಾಡು. ಇಷ್ಟು ದಿವಸ ನಾನು ಕೇಳಲಿಲ್ಲ, ಅನ್ಯಾಯವಾಗಿ ಈ ಜೀವನ ಹಾಳು ಮಾಡ್ಕೊಂಡಿನಲ್ಲ, ಆಯುಷ್ಯವನ್ನು ಹಾಳು ಮಾಡ್ಕೊಂಡಿನಲ್ಲ ಅನ್ನುವಂಥ ಕ್ರೋಧ ಮಾಡ್ಕೋ. ಇಲ್ಲಿ ಮಾಡ್ಕೋ. ಅವೇ ಏನು ಅರಿಷಡ್ ವರ್ಗಗಳನ್ನು ಇಲ್ಲಿ ಬಳಸೋದು, ಹೌದಲ್ಲ? ಮತ್ತು ಲೋಭ, ಗುರುನಾಥ ಹೇಳಿದಾನ, ನಾನು ಧನ್ಯ ಇದ್ದೀನಿ ಜಗತ್ತಿನೊಳಗೆ. ಎಷ್ಟೋ ಜನ ಹೆಂಗಂಗೋ ಅದಾರ, ಏನೋ ಮಾಡ್ಲಾರ್ದು ಹಂಗೆ ಸಾಯ್ತಾವ.
ಆದ್ರೆ ಇವತ್ತು ಕರ್ಮ ಉಪವಾಸ ಇವೆಲ್ಲ ಹೇಳಿದಾರಲ್ಲ, ಇವತ್ತು ನನಗೆ ಜ್ಞಾನ ಹೇಳ್ಕೊಟ್ಟಿದ್ದಾನ ಗುರು. ನನಗೆ ಅಂಥ ವಸ್ತು ನನಗೆ ಸಿಕ್ಕದ, ಯಾರು ಪಡ್ಕೊಳ್ಳದೆ ಇರುವಂಥದ್ದು ನನಗಿದು ಸಿಕ್ಕದ ಅನ್ನುವಂಥ ಒಂದು ಲೋಭತ್ವ ಮಾಡೋದು. ಯಾಕಂದ್ರೆ ಒಂದು ವಸ್ತುವನ್ನು ತೊಗೊಂಡು ನೀನು ಆಲ್ಮರೆಗೆ ಇಟ್ಟು ರೊಕ್ಕ ಬಂಗಾರ ಎಲ್ಲ ತೊಗೊಂಡು ಮುಚ್ಚೋದು ತೆಗಿಯೋದಂತ ಸಾಯೋವರೆಗೆ ನೋಡ್ಕೋವಂತ ಅದೇ ಗುಂಗಿನಾಗ ಸತ್ತು ಹೋಗಿಬಿಡ್ತಿದೆಯಲ್ಲ, ಹಂಗೆ ಮಾಡೋಕೆ ಹೋಗ್ಬೇಡ. ಅದ್ರ ಮೇಲೆ ಲೋಭತ್ವ ಇಡೋದು ಬಿಟ್ಟು ಈ ಕಡೆ ಇಡು. ಗುರುನಾಥ ಹೇಳಿದಂಥ ವಾಕ್ಯ ಎಂಥ ಅದ್ಭುತದವಂತ ನಿನ್ನ ಹೃದಯದಲ್ಲಿ ಸ್ವೀಕಾರ ಮಾಡು, ಧರಿಸ್ಕೋ ಅದನ್ನು. ಅದಕ್ಕೆ ಇದು ಲೋಭತ್ವ ಮಾಡು. ಇದನ್ನ ನಿನ್ನ ಯಾರಿಗೆ ಹೇಳುವಂಥದ್ದಲ್ಲ. ಇದು ಗುರುವಾಕ್ಯವನ್ನು ತಗೊಂಡು ನೀನು ಆನಂದವಾಗಿ ಅದನ್ನು ಇಲ್ಲಿ ಇಟ್ಕೋ ನೋಡ್ರಿ. ಅದಕ್ಕೆ ಈ ರೀತಿಯಾಗಿ ಆ ಒಂದು ಲೋಭತ್ವ ಇಲ್ಲಿ ಮಾಡು. ಮತ್ತು ಮದ ಅಂದರೆ ನೋಡು, ಗುರುನಾಥ್ ನನಗೆ ಯಾರು ಸಿಗಲಾರ್ದ ಒಂದು ಸದ್ಗುರುನಾಥ ನನಗೆ ಸಿಕ್ಕಿದನ, ನಾನು ಇಂಥ ಜ್ಞಾನವನ್ನು ಪಡ್ಕೊಳ್ತಾ ಇದ್ದೀನಿ ಅನ್ನುವಂಥ ಒಂದು ಇದಿಟ್ಕೋ, ಮದ ಅಂತಂದ್ರೆ ಒಂದು ಮನಸ್ಸಿನಲ್ಲಿ ಇದಿಟ್ಕೋ ನೀನು ನೋಡ್ರಿ. ಮೋಹ ಮಾಡು, ಗುರುವಾಕ್ಯಕ್ಕೆ ಮೋಹ ಮಾಡು. ಎಂಥ ಒಂದು ಅದ್ಭುತ ಆಯ್ತದೆ. ಅದಕ್ಕೆ ರಿಷಡ್ ವರ್ಗಗಳು ಇಲ್ಲಿ ಇಡೋದು ಬಿಟ್ಟು ಅಲ್ಲಿ ಇಟ್ಕೊಂಡು ಕುಂತಿದ್ದೀನಿ ನೀನು. ಬೇಡಪ್ಪ, ಈಗಾರ ಬೇಡೋ. ಮನುಷ್ಯನ ಶರೀರ ಬಂದದ, ಎಚ್ಚರಾಗು. ಹೌದಲ್ಲ? ಎಷ್ಟು ಈ ಕ್ಲಾಸಿಗೆ ಬಂದು ಕುಂದ್ರೋದಕ್ಕೆ ಕುಂದ್ರಲ್ತನೂ ಮನಸ್ಸು ಚಡ್ಪಡಿಸ್ತಿರ್ತದೆ. ಬೇರೆ ಬೇರೆ ಕೆಲಸ ಅದಾವ, ಇವತ್ತೊಂದು ದಿವ್ಸ ಬಿಟ್ಟರೆ ಏನಾಗ್ತದ ಅಂತೀವಿ. ಕುಂದ್ರಲ್ತನೂ ಮನಸ್ಸು ಅಷ್ಟು ಒಪ್ಕೊಳ್ಳಂಗಿಲ್ಲ. ಭಾಳಷ್ಟು ವಿಷಯಾದಿಗಳು ನಮ್ಮನ್ನು ಎಳಿತಿರ್ತಾವೆ ಆ ಕಡೆ ಈ ಕಡೆ. ಅದಕ್ಕೆ ಶೂರತನ ಯಾವುದು ಅಂತಂದ್ರೆ ನಮ್ಮನ್ನು ನಾವು ತಿಳ್ಕೊಳ್ಳುವಂಥದ್ದೇ ದೊಡ್ಡ ಶೂರತನ. ನಮ್ಮ ಇಂದ್ರಿಯಗಳನ್ನು ನಿಗ್ರಹ ಮಾಡುವ ಶೂರತನ ಅಂದರೆ 4-5 ರಾಜ್ಯಗಳನ್ನು ಗೆದ್ದು ಅವ್ರು ಆ ರಾಜನಿಗೆ ಓಡೋದು, ಆ ಸೈನಿಕರಿಗೆ ಓಡ್ ಸಂಪತ್ತನ್ನು ಎಳ್ಕೊಂಡು ಬರೋದು ಶೂರತನ ಅಲ್ಲ. ನಾವು ಜಾತ್ರೆ ಒಳಗೆ ದೊಡ್ಡ ಗುಂಡು ಎತ್ತುತ್ತಾರೆ ನೋಡ್ರಿ, ಎಲ್ರಿ ಅಷ್ಟು 100 kg ಎತ್ತಿದ್ದೀನಿ ರೀ, 110 kg ಎತ್ತಿದ್ದೀನಿ ರೀ, 200 kg ಎತ್ತಿದ್ದೀನಿ, ಭಾಳ ಶೂರ. ಅದು ಶೂರತನ ಅಲ್ಲ. ಅದು ಏನು ಚಂದ ತಿನಿಸಿ ಶರೀರಕ್ಕೆ ತಿನಿಸಿ ನೀ ಏನಾದರೂ ಎತ್ತಬೋದು, ಅದಕ್ಕೇನು ಸಂಬಂಧ ಇಲ್ಲ ಅಲ್ಲ. ಅದು ಯಾವುದು ಶೂರತನಲ್ಲ. ಏನು ವಿಷಯಾದಿಗಳ ಕಡೆ ಮನಸ್ಸು ಹೋಗದೇನೆ ಇಲ್ಲ, ನಾ ಗುರುವಾಕ್ಯವನ್ನು ಪ್ರತಿನಿತ್ಯ ಕೇಳ್ತೀನಿ ಅನ್ನುವಂಥ ಭಾವ ಇಟ್ಕೊಂಡು ಆ ಶ್ರದ್ಧೆಯಿಂದ, ನಂಬಿಕೆಯಿಂದ, ವಿಶ್ವಾಸದಿಂದ ಗುರುವಾಕ್ಯವನ್ನು ಕುಂತು ಕೇಳೋಕ್ಕೆ ಶುರು ಮಾಡ್ತೀವಲ್ಲ, ಇದು ಶೂರತನ ನೋಡಿ. ಕುಂತು ಕೇಳುವಂಥದ್ದು, ಗುರು ಹೇಳಿದಂಥ ವಾಕ್ಯವನ್ನು ಪರಿಪಾಲನೆ ಮಾಡುವಂಥದ್ದು, ಇಂದ್ರಿಯಗಳನ್ನು ನಿಗ್ರಹ ಮಾಡ್ಕೊಳ್ಳುವಂಥದ್ದು, ಇದು ಶೂರತನ. ಅದಕ್ಕೆ ಇವತ್ತು ಯಾರಿಗೂ ಆಗಂಗಿಲ್ಲ. ಯಾಕಾಗಂಗಿಲ್ಲ? ಅವ್ರು ಶೂರಲ್ಲ. ಇಲ್ಲಿ ಯಾರು ಬಂದು ಒಂದು ತಾಸು ಕುಂತು ಕೇಳೋಕ್ಕಾಗಂಗಿಲ್ಲ ಅಂತಾರಲ್ಲ, ಅವ್ರು ಶೂರಲ್ಲ. ಯಾಕಂದ್ರೆ ಕೇಳಿದಾಗ ನಮ್ಮ ಇಂದ್ರಿಯಗಳು ನಿಗ್ರಹ ಮಾಡ್ಕೊಳಕ್ಕೆ ಸಾಧ್ಯ ಆಗ್ತದೆ, ಜ್ಞಾನ ಅಳವಡಿಸ್ಕೊಳಕ್ಕೆ ಸಾಧ್ಯ ಆಗ್ತದೆ, ಶ್ರವಣ ಮನನ ಇವೆಲ್ಲ ಮಾಡಿಕೊಂಡು ಉನ್ನತ ಸ್ಥಾನಕ್ಕೆ ಏರಕ್ಕೆ ಸಾಧ್ಯ ಆಗ್ತದೆ ಕೇಳಿದಾಗ. ಮತ್ತು ಇದಕ್ಕೆ ಮುಖನೇ ಹಾಕ್ತಿಲ್ಲ ಅಂತಂದ್ರೆ ಅವ್ರು ಅಲ್ಲ ಅನ್ನಬೇಕು. ಹೌದಲ್ಲ? ಶೂರತನ ಅಂದರೆ ಇದಕ್ಕೆ ಎಲ್ಲ ವಿಷಯಗಳನ್ನು ಬಿಡಿಸ್ಕೊಂಡು ಮನಸ್ಸನ್ನು ನಿಗ್ರಹ ಮಾಡಿಕೊಂಡು ಶರೀರವನ್ನು ಒಂದು ಕಡೆ ಇಟ್ಕೊಂಡು ಆ ಮನಸ್ಸನ್ನು ಶರೀರದ ಜೊತೆ ಇಟ್ಕೊಂಡು ಗುರುವಾಕ್ಯವನ್ನು ಶ್ರದ್ಧೆಯಿಂದ ಆಲಿಸ್ಬೇಕಾದಂಥದ್ದೇನು ಸುಮ್ಮನೆ ಐತೇನೆ? ಸಾಧ್ಯ ಇಲ್ಲ. ಈಗ ನಾವೇ ಯಾವಾಗಾರ ಹೇಳ್ಬೇಕಾದಾಗ ಕೆಲವರೆಲ್ಲ ಹೇಳ್ತಿರ್ತಾರೆ, ಏನು ಹೇಳ್ತೀರಿ ದಿವಸ, ಅದು ಪ್ರತಿ ದಿವಸ ಹೇಳೋದಿರ್ತದನ್ನು. ಏನಾರ ಆಗಲಿ ಬಡ ಹೇಳ್ಬಿಡ್ರಿ, ನಮ್ಗೆ ಕೇಳೋಕ್ಕಾಗಂಗಿಲ್ಲಪ್ಪ, ಒಂದು ತಾಸು ಕೂತ್ಕೊಂಡಂತ ಎಷ್ಟೋ ಜನ ಮಾತಾಡ್ಕೋತಿರ್ತಾರೆ ನೋಡ್ರಿ. ಯಾಕಂತಂದರೆ ಇದಕ್ಕೆ ಬೇಕಲ್ಲ, ತಾಕತ್ತು ಬೇಕಿದು ಕುಂತು ಕೇಳೋಕೆ, ಎಲ್ರಿಗೂ ಆಗಂಗಿಲ್ಲ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರ, ಇಂಥ ವಿಚಾರವನ್ನು ಮಹಾತ್ಮರು ಈ ಒಂದು ಮುಮುಕ್ಷಿಗೆ, ಯಾರು ಮುಕ್ತಿಯನ್ನು ಬಯಸುವಂಥವ್ರಿಗೆ, ಮುಕ್ತಿ ಬೇಡಪ್ಪ ಬರೇ ನನಗೆ ವಿಷಯಾದಿ ಭೋಗಗಳು ಕೊಡು ಅಂಥವ್ರಿಗೆಲ್ಲ ಇದು ಹೇಳೋದು. ಅದಕ್ಕೆ ಹೇಳ್ತಾರ, ಪರಮ ವಿರಕ್ತಂಗೆ ಪರತರ ಶಿಷ್ಯಂಗೆ ಪರಮಾರ್ಥ ಅರಿವ ಆತ್ಮ ತನುಜಂಗೆ ಪರಮ ರಹಸ್ಯದಳು ಅರಿಯುವುದು ಕರ್ಮ ತತ್ಪರರಿಗೆ ಅರುಪಲಾಗದಿದನೊಮ್ಮೆ ಅಂತ ಹೇಳಿದಾರೆ ಮಹಾತ್ಮರು. ನಿಜಗೊಂಡ್ರು ಹೇಳಿದಾರ. ಇದು ಹೆಂಗೈತಪ್ಪ ಅಂತಂದ್ರೆ ಪರಮ ವಿರಕ್ತಂಗೆ ಅಂತ ಹೇಳಿದಾರೆ ಅವರು. ಆತ ಯಾವ ಭೋಗದ ಅಪೇಕ್ಷೆ ಇರಬಾರ್ದು, ಇಹಲೋಕದ ಭೋಗದ ಅಪೇಕ್ಷೆಗಳು ಅವನಿಗೆ ಇರಬಾರ್ದು. ಮತ್ತು ಇದ್ದಲ್ಲೇ ಕರ್ಮ ಮಾಡ್ತಾನತ್ತ. ಯಾವುದು ಕಾಮ್ಯ ಭಾವನೆಯಿಂದ ನನಗೆ ಆ ಭೋಗ ಬೇಕು, ಈ ಭೋಗ ಬೇಕು, ಇದಕ್ಕೆ ಮಾಡ್ಬೇಕು, ಅದಕ್ಕೆ ಮಾಡ್ಬೇಕು ಅಂತ ಮಾಡ್ತಾನೆ. ಮತ್ತು ಪರ ಆನಂದ ಅಂದ್ರೆ ಸ್ವರ್ಗಾದಿ ಭೋಗಗಳನ್ನು ಅನುಭವಿಸ್ಬೇಕಂತ ಹೇಳ್ಬಿಟ್ಟು ಮಾಡ್ತಾನೆ, ಅದನ್ನು ಕರ್ಮ ಮಾಡ್ತಾನಲ್ಲ. ಇವ್ರಿಗೆ ಹೇಳಕ್ಕೆ ಹೋಗ್ಬೇಡಂತಾರೆ ಅವರು. ಈ ಕರ್ಮ ಮಾಡೋಕೆ ಯಾಕೆ ಹೇಳಕ್ಕೆ ಹೋಗ್ತಿದೆ?
ಅವು ಇಹದ ಆನಂದ ಬಯಸಕತ್ತವ, ಪರಲೋಕದ ಆನಂದ ಬಯಸಕತ್ತವ. ಅವಕ್ಕೆ ಯಾಕೆ ಹೇಳ್ತೀನಿ ನೀನು? ಹೇಳಕ್ಕೆ ಹೋಗ್ಬಾರ್ದು. ಒಂದು ಚೂರು ಉಸಿರು ಬೇಡ ಅಂತ ಹೇಳಿದಾರ ಅವರು. ಹೆಂಗೆ ಹೇಳಿದಾರ ನೋಡ್ರಿ. ಯಾಕಂದ್ರೆ ಪರಮ ವಿರಕ್ತ ಅಂದ್ರೆ ಇಹಲೋಕದ ಆಸೆ ಇರಬಾರ್ದತ್ಗ. ಇಲ್ಲ ಅದು ಸುಖ ಕೊಡಪ್ಪ, ಇದು ಸುಖ ಕೊಡಪ್ಪ, ನಾವು ಸುಖದಿಂದ ಇರ್ಬೇಕಪ್ಪ ಅಂತಂತಾರಲ್ಲ ಒಂದು ಅಷ್ಟು ಜನ. ಅದಕ್ಕೆ ಮತ್ತು ಈ ಪೂಜೆ ಪುರಸ್ಕಾರಗಳು ಇವೆಲ್ಲ ಏನು ಇಟ್ಕೊಂಡು ಮಾಡ್ತಂದ್ರೆ ನಾವು ಚಂದ ಇರಬೇಕು, ಹೌದಾ, ಮಕ್ಕಳಿಗೆ ಮದುವೆ ಆಗಬೇಕು, ಮೊಮ್ಮಕ್ಕಳಾಗಬೇಕು, ಮತ್ತೆಲ್ಲ ಆಸ್ತಿ ಅಂತಸ್ತು ಬರಬೇಕು, ರೊಕ್ಕ ರೂಪಾಯಿ ಬರಬೇಕು, ನೌಕರಿ ಆಗಬೇಕು. ಇವು ಇಹದ ಆನಂದಗಳು ಇವು. ಇದನ್ನು ಬಯಸುವಂಥದ್ದು, ಪರಲೋಕದ ಸ್ವರ್ಗಾದಿ ಭೋಗವನ್ನು ಅನುಭವಿಸ್ಬೇಕನ್ನುವಂಥದ್ದು. ಇಂಥ ಕರ್ಮ ತತ್ಪರರಿಗೆ ಇದನ್ನು ಒಂದು ಚೂರು ಉಸಿರು ಬೇಡ. ಯಾವುದು ಆಸೆ ಇರಬೇಕ, ಇಹದ್ದು ಆಸೆ ಇರಬಾರ್ದು. ಇಹಲೋಕದ ಒಂದು ಭೋಗದ ಆಸೆನೂ ಇರಬಾರ್ದು, ಪರಲೋಕದ ಆಸೆ ಕೂಡ ಇರಬಾರ್ದತ್ತಗ. ಇವೆರಡೂ ಇರಬಾರ್ದತ್ತಗ. ಆದರೆ ಏನಿರಬೇಕು ನೋಡ್ರಿ, ಆನಂದ, ಪರತರ ಮುಕ್ತಿ ಪಡೆಯುವಂಥ ಆನಂದ ಅತಗ ಭಾವ ಇರಬೇಕು. ಅದಕ್ಕೆ ಏನು ಹೇಳ್ತಾರೆ, ಪರಮ ವಿರಕ್ತ. ಇವು ಮತ್ತು ಗುರುಗಳು ಬಿಡ ಅಂತಾರೆ, ಒಂದು ಚೂರು ಬಿಡ್ತೀನಿ ರೀ ಅಂತೇಳಿ ಒಂದು 4 ದಿವಸ ಬಿಟ್ಟಂಗೆ ಮಾಡ್ಕೇಸಿ ಅವರೇ ಮನೆ ಬಿಟ್ಟು ಬಂದಾರೆ, ಅವ್ರು ಬಿಡ್ತಾರೆ ಬಿಡ್ರಿ, ನಮಗೆ ಎಲ್ಲಿ ಬಿಡೋಕ್ಕಾಗ್ತದೆ ಅಂತ ಹಂಗಲ್ಲ. ಅದು ಒಂದು ಸಲ ನಿನ್ನ ಮನಸ್ಸಿನಾಗ ಅದು ಹೇಸಿಗೆ ಅನಿಸ್ತಂದ್ರೆ ತಿರ್ಗಾ ಒಳ್ಳೆ ನೋಡಬಾರ್ದು ಅಂದ್ರೆ ಮನೆ ಬಿಟ್ಟು ಹೋಗ್ಬೇಕೇನ್ರಿ ಅಂತ ಅಲ್ಲ. ಇದು ಒಂದು ತಿಳ್ಕೊಬೇಕು. ನೀವು ಮನೆಯಲ್ಲೇ ಇದ್ದುಕೊಂಡ್ರು ಕೂಡ ಮನಸ್ಸು ಅದ್ರ ಮೇಲೆ ಹಾಕಬೇಡ. ಹೇಳಿದಾರಲ್ಲ ಮಹಾತ್ಮರು, ಏನು ಹೇಳಿದಾರೆ, ಅಲ್ಲಮ್ಮ ಪ್ರಭುಗಳು ಕೂಡ ಹೇಳ್ತಾರೆ, ಭಾಳಷ್ಟು ಜನ ಮಹಾತ್ಮರು ಕೂಡ ಹೇಳ್ತಾರನ್ರಿ. ಏನು ಹೇಳ್ತಾರೆ, ಹೆಣ್ಣು ಒನ್ನು ಮಣ್ಣು, ಅದ್ರ ಜೊತೆ ಇರು. ಹೆಣ್ಣು ಮಾಯ ಎಂಬರು ಹೆಣ್ಣು ಮಾಯ ಅಲ್ಲ, ಒನ್ನು ಮಾಯ ಎಂಬರು ಒನ್ನು ಮಾಯ ಅಲ್ಲ, ಮಣ್ಣು ಮಾಯ ಎಂಬರು ಮಣ್ಣು ಮಾಯ ಅಲ್ಲ. ಇವು ಯಾವ ಮಾಯ ಅಲ್ಲ, ಅವನ್ನ ಯಾಕೆ ಮಾಯ ಅಂತೀರಿ? ಆದರೆ ನೀನು ಅದ್ರ ಮ್ಯಾಲೆ ಮೋಹ ಮಾಡ್ತಿದ್ದಲ್ಲ, ಅದು ಮಾಯ. ಅದು ನೋಡು, ಯಾವುದು ಮಾಯ ಅಲ್ಲ. ಅದ್ರ ಮೇಲೆ ನಿನ್ನ ಮನದ ಮುಂದಣ ಆಸೆ ಮಾಯ ಕಾಣಾಗು ಈಶ್ವರ ಅಂತ ಹೇಳ್ತಾರೆ. ನಿನ್ನ ಮನಸ್ಸಿನಾಗ ಏನು ಆಸೆ ಅದಲ್ಲ, ಅದು ಮಾಯ ಐತಿ, ಅದು ಬಿಟ್ಕೋ. ಅದಕ್ಕೆ ಇಲ್ಲಿ ಮಹಾತ್ಮರು ಹೇಳ್ತಾರೆ, ಅದಕ್ಕೆ ಪರಮ ವಿರಕ್ತಂಗೆ ಪರತರ ಶಿಷ್ಯಂಗೆ ನೋಡ್ರಿ, ಪರತರ ಶಿಷ್ಯಂಗೆ ಪರಮಾರ್ಥ ಅರಿವ ಆತ್ಮ ತನುಜಂಗೆ. ಇದು ಏನು ಹೇಳ್ತಾರೆ ನೋಡ್ರಿ, ಪರಮ ರಹಸ್ಯದಳು ಒರೆಯುವುದು ಅಂತ. ಅವ್ರಿಗೆ ಪರಮ ರಹಸ್ಯದಳು ಒರೆಯುವುದು. ಯಾಕಂದ್ರೆ ಪರತರ ಮುಕ್ತಿಯನ್ನು ಬಯಸಿದನತ, ಮುಕ್ತಿ ಆಗಲಿ ಅನ್ನುವಂಥ ಮುಮುಕ್ಷತ್ವ ಭಾವ ಇಟ್ಕೊಂಡು ಕೂತಿದನತ. ನನಗೆ ಇಹಲೋಕದ ಸುಖ ಬೇಡ, ಪರಲೋಕದ ಸುಖ ಬೇಡಪ್ಪ, ಈ ಜನನ ಮರಣದಿಂದ ನಾ ಬಿಡುಗಡೆ ಆಗಬೇಕು, ಇದು ಜನ್ಮನೇ ಸಾಕು ನನಗೆ ಒಂದು ದೊಡ್ಡ ಆನಂದ ಆಗ್ಬೇಕಾಗ್ಯದ. ಒಂದು ಆನಂದ ಎಂಥ ಆನಂದ ಅಂದ್ರೆ ಪರತರ ಆನಂದ. ನನಗೆ ಯಾವ ದುಃಖಗಳು ಬರಬಾರ್ದು, ಮತ್ತು ತಾಯಿ ಗರ್ಭ ಅನ್ನುವಂಥ ಜೈಲಿಗೆ ನಾನು ಬರೋದು ಬೇಡಪ್ಪ, ಸಾಕು ನನಗೆ ಅಂತ ಈ ಭಾವ ಇಟ್ಕೊಂಡು ಆತ ಯಾವಾಗ ಗುರುವಿಗೆ ಶರಣಾಗತನಾಗ್ತಾನ, ಆತಗ ಹೆಂಗೆ ಹೇಳ್ಬೇಕು ನೀನು, ಪರಮ ರಹಸ್ಯದಳು ಹಂತತಿಗೆ ಹೇಳಿದ್ರೆ ಕೆಲಸ ಆಗ್ತದೆ. ಯಾವನ ಅವಕ್ಕೆ ಇವಕ್ಕೆ ಕರ್ಮ ಮಾಡೋಕೆ ಅವಕ್ಕೆಲ್ಲ ಹೇಳಿದ್ರೆ ಅವು ತಿಳ್ಕೊತಾರ, ವ್ಯರ್ಥ ಆಗ್ತದ. ಅದಕ್ಕೆ ಪರಿಪಕ್ವ ಹೃದಯರಲ್ಲದ ಮಂದ ಮನುಜರ್ಗೆ ಬರಿದೆ ಬೋಧಿಪೆನೆಂಬ ಭ್ರಮೆಯಾಕೋ ಮನೋಜ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ, ಸರ್ಪಭೂಷಣರು ಹೇಳ್ತಾರೆ. ಅಂಥ ಒಂದು ಪರಿಪಕ್ವ ಆಗ್ಬೇಕಾಗಿದೆ ಮನಸ್ಸು. ಏನು ಅಂತ ಕಡೆ ಹೆಂಗಾಗ್ಯದ, ಪರಿಪಕ್ವ ಆದಂಥವ್ರಿಗೆ ಹೇಳಂತ ಹೇಳ್ತಾರೆ ಅವರು. ಎಲ್ಲರೂ ಹಂಗಿಂದವ್ರಿಗೆ ಇದೆಯಾ, ಯಾಕೆ ಹೇಳಕ್ಕೆ ಹೋಗ್ತೀವೋ, ಪರಮ ರಹಸ್ಯಗಳು. ಅಂಥ ಒಂದು ಮುಮುಕ್ಷತ್ವ ಭಾವ ಇಟ್ಕೊಂಡಂಥ ಒಂದು ಶಿಷ್ಯನಿಗೆ ಪರಮ ರಹಸ್ಯಗಳು ಒರೆಯುವುದು ಅಂತ ಹೇಳ್ತಾರೆ. ಪರಮ ರಹಸ್ಯವಾಗಿ ಹೇಳೋರಿಗೆ, ಕರ್ಮ ತತ್ಪರರಿಗೆ, ಕರ್ಮದಲ್ಲಿ ತತ್ಪರ ಆದಂಥವರಿಗೆ ಹೇಳ್ಕೊಡ್ದು. ಒಂದು ಚೂರು ಉಸಿರು ಬೇಡ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಕೂಡ ಬಹಳಷ್ಟು ಪ್ರೀತಿಯಿಂದ ಮುಮುಕ್ಷಿಗಳಿಗೆ ಹೇಳ್ತಾರೆ ಗುರುನಾಥ. ಸಗುಣ ರೂಪದಿಂದ ಬಂದಂಥ ಪರಮಾತ್ಮನ ರೂಪನೇ ಸದ್ಗುರುನಾಥ ಹೇಳ್ತಾನೆ. ಏನು ಹೇಳ್ತಾನತ ನೋಡ್ರಿ, ಭಾಳಷ್ಟು ಒಂದು ಪ್ರೀತಿ ಮಾತಾಡ್ತಾನೆ. ಯಾರಿಗೆ, ಭಕ್ತನಿಗೆ, ಶಿಷ್ಯನಿಗೆ ಹೇಳ್ತಾನೆ. ಏನು ಹೇಳ್ತಾನೆ ನೋಡು, ಈ ಅನಿಮಿತ್ತ ಅರಿಗಳೆನಿಪ ಕಾಮಾದಿಗಳಿಗಾಗಿ ನೋಡು, ಜನ್ಮಾಂತರದಲ್ಲಿ ನಿನ್ನ ಕಷ್ಟ ತಂದು ಕೊಟ್ಟದ್ದು ಯಾವುದು ಅಂದರೆ ಇವು ಅರಿಷಡ್ ವರ್ಗಗಳು. ಒಂದೊಂದು
ಯಾಕಂತಂದ್ರೆ ಒಂದೊಂದು ಜೀವಿಗಳು ಒಂದೊಂದಕ್ಕೆ ಶಬ್ದ ಸ್ಪರ್ಶ ರೂಪರಸಕ್ಕೆ ಬಲಿಯಾಗಿಬಿಟ್ಟಿದ್ದಾವೆ. ಈಗ ನೀನೇನು ಈ ಕಾಮ, ಕ್ರೋಧ, ಮದ, ಮೋಹ, ಮಾತ್ಸರ್ಯ, ಲೋಭತ್ವ ಏನು ಅದಾವಲ್ಲ, 6 ಅದಾವ ಅರಿಷಡ್ ವರ್ಗಗಳು ಏನು ಅದಾವ, ಇವು ಜನ್ಮ ಜನ್ಮಾಂತರಲ್ಲಿ ಒಂದೊಂದು ಜನ್ಮಕ್ಕೆ ಒಂದೊಂದು ಕೊಟ್ಕೊಂತ ಬಂದುಬಿಟ್ಟಿದೆ. ಕಾಮಕ್ಕೊಂದು ಜನ್ಮ ಕೊಟ್ಟು, ಕ್ರೋಧಕ್ಕೊಂದು ಜನ್ಮ ಕೊಟ್ಟು, ಲೋಭಕ್ಕೊಂದು ಜನ್ಮ ಕೊಟ್ಟು, ಮತ್ತೀಗ ಇಷ್ಟೆಲ್ಲ ಕಷ್ಟ ಯಾತಕ್ಕೆ ಬಂತಂದ್ರೆ ಇವು ಅರಿಷಡ್ ವರ್ಗಗಳನ್ನು ಜೋಪಾನ ಮಾಡ್ಕೊತ ಬಂದಿದ್ದೀನಿ. ನೀನು ಅವು ಎಲ್ಲಿ ಇಡ್ಬೇಕಾಗಿದೆ ಇಟ್ಟಿಲ್ಲ ನೀನು. ಅದಕ್ಕೆ ಈಗೇನು ಹೇಳ್ತಾರ, ಅನಿಮಿತ್ತ ಹರಿಗಳೆನ್ನಿಪ ಕಾಮಾದಿಗಳಿಗೆ ತನು ಅನೇಕವನ್ನು ಕೊಟ್ಟೆ ಭಾವಭಾವಗಳಲ್ಲಿ. ಎಷ್ಟೋ ಶರೀರಗಳನ್ನು ಬಿಸಾಕಿ ಬಂದಿದೆ. ಯಾತಕ್ಕೆ ಬಂದಿದೆ ಅಂದರೆ ಇವಕ್ಕಾಗಿ ಮನಸ್ಸಿಟ್ಟು ಇವಕ್ಕೂರ ಮೇಲೆ ಮೋಹ ಇಟ್ಟು ಸತ್ಗೋ ಅಂತ ಬಂದಿದೆಪ್ಪ. ಅದಕ್ಕೆ ಈಗೇನು ಮಾಡಾವೀಗ, ನಿನಗೆ ಬಂದು ಕೇಳಕತ್ತಿದೆಲ್ಲ ಎಷ್ಟು ಜನ್ಮದ ಪುಣ್ಯ ಐತೆ ನೋಡ್ರಿ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಭಾಳಷ್ಟು ಈ ವಿಚಾರಗಳು ನಮ್ಮ ಕಿವಿಗೆ ಬೀಳಕತ್ತೇವೆ ಅಂದ್ರೆ ನಾವೆಲ್ಲರೂ ಧನ್ಯರು. ಸಾಮಾನ್ಯ ಮಾತಲ್ಲ ಇದು. ಅವ್ರು ಏನು ಹೇಳ್ತಾರೆ ನೋಡ್ರಿ, ಇದನ್ನೊಮ್ಮೆ ಕೇಳಿ ತಿಳಿದೊಡೆ, ಇದನ್ನೊಮ್ಮೆ ಕೇಳಿ ತಿಳಿದೊಡೆ ಅವನು ಈ ಲೋಕದ ಉದಿಯಾದಿ ಬಳಿಕಿಂದು ಪರ್ಯಂತ ತಾನು ಒದವಿ ಎಸಗಿದ ಅಖಿಳ ಪುಣ್ಯತತಿ ಫಲಿಸಿದಿಂತು ಪೆರೆತಿಲ್ಲವನ್ನೇ ಪೇಳುವೆ ಅಂತ ಹೇಳ್ತಾರೆ. ಇದನ್ನು ಯಾರು ಶ್ರದ್ಧೆಯಿಂದ ಕೇಳ್ತಾರ, ಇದನ್ನೊಮ್ಮೆ ಕೇಳಿದೊಡೆ ಅವನು ಈ ಲೋಕ ಯಾವಾಗ ಹುಟ್ಟ್ಯದ ಅವಾಗಿಂದನೇ ಇವನು ಹುಟ್ಟಿದಾನ. ಈ ಜೀವಾತ್ಮ ಏನದನ ಯಾವಾಗ ಈ ಜಗತ್ತು ಹುಟ್ಟ್ಯದ ಅವಾಗೇ ಬಂದಂತ ಅಷ್ಟು ಜನ್ಮಗಳನ್ನು ಹಿಡ್ಕೊಂಡು ನೋಡಿದ್ರೆ ಅವಾಗ ಮಾಡಿದಂಥ ಪುಣ್ಯದ ಕೆಲಸಗಳು ಏನದಾವ, ಸ್ವಲ್ಪ ಜನ್ಮ ಒಂದೊಂದು ಜನ್ಮದಾಗ ಒಂದು ಇಟ್ಟಿಟ್ಟು ಪುಣ್ಯದ ಈಗ ನಾವೇನೇ ಮಾಡ್ತೀವಿ ಆ ಫಲ ಪುಣ್ಯ ಮಾಡಲಿ ಏನೇ ಮಾಡಲಿ ನಮ್ಮ ಬೆನ್ನಿಗೆ ಜಮಾ ಆಗ್ತಾವೆ. ಹೌದಿಲ್ಲ, ಅವೆಲ್ಲ ಪುಣ್ಯದ್ದು ಫಲಗಳು ಎಲ್ಲ ಇದಾಗ್ತಾ ಬಂದು ಪುಣ್ಯ ಸೇಕರಣೆ ಆಗಿ 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 ಈ ಲೋಕ ಉದಿಯಾದಿ ಬಳಿಕಿಂದು ಪರ್ಯಂತ ತಾನು ಒದವಿ ಎಸಗಿದ ಅಖಿಳ ಪುಣ್ಯತತಿ ಅಂದ್ರೇನು, ಪುಣ್ಯಗಳ ಸಮೂಹ. ಆ ಪುಣ್ಯಗಳ ಸಮೂಹದ ಫಲ ಇವಾಗ ಸಿಕ್ಕದ ಅಂತ ತಿಳ್ಕೊಡ್ರಿ ಅಂತಾರೆ. ಕೇಳಕ್ಕೆ ಕೂಡೋದಕ್ಕೆ ನೋಡ್ರಿ, ಈ ಕುಂತು ಕೇಳೋದಂದ್ರೆ ಸುಮ್ಮನೆ ಅಲ್ಲಿದು, ಅಷ್ಟು ಜನ್ಮದಲ್ಲಿ ಮಾಡಿದಂಥದ್ದು ಒಂದು ಪುಣ್ಯದ ಫಲ ಬಂದದ್ದು ನೋಡ್ರಿ. ಈಗ ಒಂದು ದೊಡ್ಡ ಗಿಡ ಇರ್ತದಿಲ್ಲ, ಗಿಡ ಯಾವಾಗ ಬರ್ತದೆ ಅದು ಗಿಡ, ನಾವು ಸಣ್ಣದೊಂದು ಇಷ್ಟು ಸಸಿ ಹಾಕಿರ್ತೀವಿ, ಒಂದೇ ಸಲ ಕಣ್ಣು ಬರ್ತದನ, ಸ್ವಲ್ಪ 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 ದೊಡ್ಡದಾಗ್ತದೆ, 1 ವರ್ಷ ಹೋಗ್ತದೆ, 2 ವರ್ಷ ಹೋಗ್ತದೆ, 3 ವರ್ಷ ಹೋಗ್ತದೆ, 4 ವರ್ಷ ಹೋಗ್ತದೆ. ಈಗ ಹೈಬ್ರಿಡ್ ಅದು ಹಾಕ್ತಾರೆ, ಆ ಲೆಕ್ಕ ಬೇರೆ. ಗಿಡ ಹಾಕ್ಬೇಕಾದ್ರೆ 1 2 3 ಇಷ್ಟೆಲ್ಲ ಆಗಿ 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 ಒಂದು ಕಾಂಡ ಆಗ್ತದೆ, ಎಲೆ ಆಗ್ತದೆ, ಹೂವು ಆಗ್ತದೆ, ಮೊಗ್ಗು ಆಗ್ತದೆ, ಕಾಯಿ ಆಗ್ತದೆ. ಅವೆಲ್ಲ ಆ ಟೈಮಿಗೆ ಒಗರು ಇರ್ತಾವೆ. ಹೌದಿಲ್ಲ, ಅವೆಲ್ಲ ಪ್ರೊಸೆಸ್ ಅಲ್ಲೆಲ್ಲ ಆದ ನಂತರ ಕೊನೆಗೆ ಹಣ್ಣಿಗೆ ಬರ್ತದೆ, ಕಾಯಿ ಹಣ್ಣು ಆಗ್ತದೆ ಅಂತೀವಿ. ಅದ್ರಂಗೆ ಎಷ್ಟೋ ಜನ್ಮದಿಂದ ಮಾಡಿದಂಥ ಪುಣ್ಯದ ಫಲ ಇವಾಗ ಹಣ್ಣಾಗ್ಯದ ಅಂತ ತಿಳ್ಕೊಡ್ಬೇಕು. ಯಾವಾಗ ಇದನ್ನು ಕೇಳಬೇಕಾದ್ರೆ, ಕೇಳುವಂಥ ಭಾಗ್ಯ ಸಿಕ್ಕದಲ್ಲ, ಇದು ಒಂದು ಜನ್ಮದ್ದಲ್ಲ, ಇದು ಇಲ್ರಿ ಏನೋ ಮೊನ್ನೆ ಏನೋ ಮಾಡಿದ್ರಿ ಅದಕ್ಕೆ ಪುಣ್ಯ ಅಂತ, ಹಂಗಲ್ಲ ಇದು. ಅದಕ್ಕೆ ಇದು ಶೂರತನ ಅನ್ನುವಂಥದ್ದು. ಯಾಕಂತಂದ್ರೆ ಜನ್ಮ ಜನ್ಮಾಂತರದಿಂದ ಆ ಪುಣ್ಯದ ಫಲ ಇದು ಸಿಕ್ಕದಂತ ತಿಳ್ಕೊಬೇಕಾಗ್ತದೆ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರ, ಈಗ ಅವ್ರು ಹೇಳ್ತಾರ, ನಿನಗೊಂದು ದೇಹವನ್ನು ಕೊಟ್ಟು ಈ ಅರಿಷಡ್ ವರ್ಗಗಳಿಗೆ ಭಾಳ ಶರೀರಗಳನ್ನು ಕೊಟ್ಟು 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 ಬಂದಂಗಾಗ್ಯದ. ಅದಕ್ಕೆ ಈಗಾದರೂ ಕೂಡ ನೀನೇನು ಮಾಡು, ನಿನ್ನ ಸಲುವಾಗಿ ಬರೀ ಮಂದಿ ಸಲುವಾಗಿ ಕೊಟ್ಕೊತ ಬಂದಿದ್ದು ನೀನು. ಶಬ್ದಾದಿ ವಿಷಯಗಳಿಗೆ ಕೊಟ್ಟಿದ್ದಿ. ಮತ್ತು ಮುಂದಿನ ಸಂಸಾರ ನೋಡ್ರಿ, ಹೆಂಡ್ತಿ ಮಕ್ಕಳು, ಹೆಂಡ್ತಿಗಾಗಿ ಸಾಯೋದು, ಭಾಳಷ್ಟು ಎಣ್ಣಿಗಾಗಿ ಸಾಯೋದು, ಮಣ್ಣಿಗಾಗಿ ಸಾಯೋದು, ಹೊನ್ನಿಗಾಗಿ ಸಾಯೋದು, ಅದು ಸಾಯೋದು ಭಾಳಷ್ಟು ನಡೀತಾವೆ ನೋಡ್ರಿ. ಅದಕ್ಕೆ ಈಗ ಅದನ್ನೆಲ್ಲ ಬಿಟ್ಬಿಡು. ನಿನಗೆ ಅದಕ್ಕೆ ನಿನಗೆ ಅಷ್ಟು ದುಃಖ ಬಂದಿರುವಂಥದ್ದು ಇದಕ್ಕಾಗಿ ಬಂದದಪ್ಪ. ಈಗ ನೋಡು, ಈಗ ನಾವೊಂದು ಮಾತು ಹೇಳ್ತೀನಿ, ನಿನಗೊಂದು ಈಗ ನಿನ್ನ ಸಲುವಾಗಿ ಈ ದೇಹವನ್ನು ಇಟ್ಕೋ. ನಿನ್ನ ಸಲುವಾಗಿ ಈ ದೇಹವನ್ನು ಇಟ್ಕೊಂಡು ಆತ್ಮ ಅನಾತ್ಮ ವಿಚಾರವನ್ನು ಮಾಡು.
ಶರೀರದ ಚಿಂತೆ ಮಾಡೋಕೆ ಹೋಗ್ಬೇಡ. ಶರೀರಕ್ಕೆ ರೋಗ ಬರ್ತಾವ ಹೋಗ್ತಾವ, ಅದಕ್ಕೇನೇನು ನೋಡ್ರಿ ಭಗವಂತ ಇದನ್ನು ಜ್ಞಾನವನ್ನು ಪಡ್ಕೊಳ್ಳಿ ಅನ್ನೋದಕ್ಕಾಗಿ ಶರೀರಕ್ಕೆ ರೋಗ ಬಂದ್ರೆ ಔಷಧಿಗಳು ಇರಲಿ ಅಂತೇಳ್ಬಿಟ್ಟೆ ಆಯುರ್ವೇದ ಮಾಡಿದಂಥದ್ದು ವೇದಗಳಲ್ಲಿ ಒಂದು ಭಾಗ, ಅದು ಉಪಭಾಗ ಆಯುರ್ವೇದ. ಯಾಕಂದರೆ ಈ ಶರೀರಕ್ಕೆ ರೋಗ ಬರೋದು ಗ್ಯಾರಂಟಿ ಅದ. ಈ ರೋಗದಿಂದ ಮುಕ್ತನಾಗಿ ಆತ ಇಂಥ ಒಂದು ಜ್ಞಾನವನ್ನು ಪಡ್ಕೊಳ್ಳಿ ಅನ್ನುವಂಥ ಉದ್ದೇಶ ಆತಂದು. ಮತ್ತು ತಿಂದು ಉಂಡು ಎಲ್ಲ ಆರೋಗ್ಯ ಚಂದ ಇಟ್ಕೊಂಡು ಮಾಡಬಾರ್ದು, ಮಾಡಿ ಸತ್ಕೊಂಡು ಹೋಗಂತ ಕೊಟ್ಟಾನೆ. ನಾ ಇವೆಲ್ಲ ನೀ ಬಂದಿದ್ದು ಮಾನವ ಜನ್ಮಕ್ಕೆ ಬಂದಿದ್ಯಪ್ಪ, ಈಗ ಚಂದ ತಿನ್ನು ಅಂತ ಎಲ್ಲ ಆಹಾರ ಪದಾರ್ಥಗಳನ್ನು ಕೊಟ್ಟಿದ್ದಾನೆ. ಅದನ್ನು ಉಂಡು ತಿಂದು ಇದಕ್ಕೆ ಶರೀರಕ್ಕೆ ರೋಗ ಬರ್ತಿತ್ತಂದ್ರೆ ಔಷಧಿಗಳನ್ನು ತೊಗೊಂಡು ಇಂಥ ಗುರು ಮುಖಾಂತರ ಗುರು ರೂಪಾಗೆ ಬಂದಾನತ್ತ ಪರಮಾತ್ಮ. ಗುರುವನ್ನು ಕಂಡು ಇದನ್ನು ತಿಳ್ಕೊಂಡು ಧನ್ಯನಾಗಲಿ ಅಂತ ಆತನ ಉದ್ದೇಶ. ತಂದೆ ತಾಯಿ ರೊಕ್ಕ ರೂಪಾಯಿ ಗಳಿಸಿ ಮಾಡಿ ಅದಕ್ಕೆ ಹೇಳ್ತಾರೆ ಮಕ್ಕಳು ಚೆಂದಾಗಲಿ, ಉಣಲಿ, ತಿನ್ನಲಿ, ಮುಂದೆ ಯಾವುದು ತ್ರಾಸು ಮಾಡ್ಕೊಳ್ಳೋದು ಬೇಡ ಅಂತೇಳಿ ಎಲ್ಲ ದುಡ್ಡು ಪಡ್ಡು ಮಾಡಿ ಆಸ್ತಿ ಪಾಸ್ತಿ ಮಾಡಿಕೆ ಹೋಗ್ತಾರೆ. ಹೌದಿಲ್ಲ? ಮತ್ತು ಇವನು ಯಾವುದ್ಯಾವುದಕ್ಕೂ ನಾನು ಕುಡಿದು ತಿಂದು ಜೂಜಾಡಿ ಎಲ್ಲ ಖರ್ಚು ಮಾಡ್ತೀನಿ ಅಂದ್ರೆ ಏನು ಮಾಡ್ತಾನತ? ಅದಕ್ಕೆ ಇಲ್ಲಿ ಕೂಡ ಏನು ಹೇಳಿದಾರ, ಆತ ಒಂದು ಕರುಣೆಯಿಂದ ನಿನಗೆ ಉಣೋದಕ್ಕೆ ಕಡಿಮಿಲ್ಲ, ತಿನ್ನೋದಕ್ಕೆ ಕಡಿಮಿಲ್ಲ, ಪಂಚಭೂತಗಳು ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಯಾವುದಕ್ಕೆ ಏನು ತೊಂದರೆ ಐತೆ ಹೇಳಿ ನಿನಗಿಲ್ಲಿ? ನಿನ್ನ ದುರಾಸೆ ಮಾಡಿದರೆ ಯಾರು ಏನು ಮಾಡೋಕ್ಕಾಗಂಗಿಲ್ಲ. ಪರಮಾತ್ಮ ನಿನಗೆ ಏನು ಸೌಲಭ್ಯ ಕೊಡ್ಬೇಕಾದ್ರೆ ಎಲ್ಲ ಕೊಟ್ಟಿದ್ದಾನೆ, ಯಾವುದು ಕಡಿಮೆ ಮಾಡಿಲ್ಲ. ಆದ್ರೆ ಈ ಶರೀರವನ್ನು ಸದೃಢವಾಗಿ ಇಟ್ಕೊಳ್ಳಿ, ರೋಗ ಬಂದರೆ ಔಷಧಿಗಳು ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಆಯುರ್ವೇದ ಅನ್ನುವಂಥದ್ದು ಒಂದು ಉಪಭಾಗ ಮಾಡಿದ, ಅದನ್ನು ಬರೆದಾತ. ಅದನ್ನು ತಗೊಂಡು ಗುರುವಿನ ಕಂಡು ಇದನ್ನು ಶ್ರವಣ ಮನನ ನಿಧಿಧ್ಯಾಸ ಮಾಡಿಕೊಂಡು ಧನ್ಯ ಆಗಲಿ ಅಂತ ಆತನ ಉದ್ದೇಶ ಅದ. ನಾವು ಏನೇನಕ್ಕೋ ಆಸೆ ಇಟ್ಕೊಂಡು ಶರೀರವನ್ನು ಸದೃಢ ಮಾಡ್ಕೊಂಡು ಕೊನೆಯವರೆಗೆ ಇದಕ್ಕೆ ಚಂದ ಉಣಿಸಿ ತಿನ್ನಿಸಿ ಏಟು ಉಣಿಸಿದ್ರೆ ನಿನ್ನ ಕೈಯಾಗಿರುವಂಥದ್ದಲ್ಲ ಶರೀರ. ಒಂದು ಸಲ ಇದು ಹೋಗೋದೇ. ಮತ್ತು ನೀನು ಏನು ಮಾಡ್ತೆ ಅವಾಗ? ಹತ್ಕೊಂತ ಹೋಗೋದು. ಹೌದಲ್ಲ? ಅದಕ್ಕೆ ಇದ್ರ ಮೇಲೆ ನೀನು ಮೋಹ ಮಾಡೋಕೆ ಹೋಗ್ಬೇಡ, ಬಿಟ್ಬಿಡು. ಈ ಅರಿಷಡ್ ವರ್ಗಗಳು ಏನದಾವ ಇವನು ಮಾಡೋಕ್ಕೆ ಹೋಗ್ಬೇಡ. ಕಾಮ, ಕ್ರೋಧ, ಮದ, ಮೋಹ, ಮಾತ್ಸರ್ಯ ಅವನು ಬಿಟ್ಟು ಈ ದೇಹವನ್ನು ಏನಂದ್ರೆ ಮತ್ತು ಹೆಂಡತಿ ಮಕ್ಕಳು ಅದು ಇದು ಅಂತ ಭಾಳ ಇವೆಲ್ಲ ಭಾಳ ಇಂಥ ಹೆಂಡ್ರನ್ನ ಬಿಟ್ಟು ಬಂದಿದ್ದಿ, ಇಂಥ ಗಂಡ್ರನ್ನ ಬಿಟ್ಟು ಬಂದಿದ್ದಿ, ಮಕ್ಕಳನ್ನು ಬಿಟ್ಟು ಬಂದಿದ್ದಿ, ಸಂಸಾರ ಇಂಥವು ಎಂತೆಂಥ ಎಲ್ಲ ಜನ್ಮಗಳನ್ನು ತೊಗೊಂಡಿದ್ದೆ. ಎಲ್ಲ ಜನ್ಮಗಳದ ಮಕ್ಕಳನ್ನು ಬಿಟ್ಟಿದ್ದಿ, ಹೆಂಡ್ತಿನನ್ನು ಬಿಟ್ಟಿದ್ದಿ, ಗಂಡನ ಹೆಣ್ಮಕ್ಳು ಬಿಟ್ಟರೆ ಎಲ್ಲ ಬಿಟ್ಟು ಬಂದಾರೆ ಈಗ. ಮತ್ತು ಈಗ ಪಟ್ಕನ ಬಂದು ಈ ಭೂಮಿಯಲ್ಲಿ ಕಣ್ಣು ತೆರ್ಕೊಂಡು ಇದು ನನ್ನೇ ಹೆಂಡ್ತಿ, ಇದು ನಮ್ಮವ್ವ ನಮ್ಮಪ್ಪ ಅಂತ ಗಂಟು ಹಾಕ್ಕೊಂಡು ಹೋಗ್ಬೇಡ. ಅದರಿಂದ ಆ ಗಂಟಿನಿಂದ ಏನದ ದುಃಖ ಅದ, ನಿನಗೆ ಭಾಳ ದುಃಖ ಅದ. ಅದು ಗಂಟು ಸರಳ ಮಾಡ್ಕೋ, ಅದು ಬಿಟ್ಬಿಡು. ಅದು ಯಾವುದೇ ಇಲ್ಲ. ಅದು ಇಲ್ಲಿ ನಡು ಬಂದು ಇವೆಲ್ಲ ಕಂಡು ಸಂತ್ಯಾಗ ಹೋಗಿರ್ತೀವಿ, ಅವ್ರ ಪಾಡಿಗೆ ಅವ್ರು ತೊಗೊಳ್ತಾರೆ, ನಮ್ಮ ಪಾಡಿಗೆ ನಾವು ತೊಗೊಳ್ತೀವಿ. ಸಂಜೆಗದ ಅವ್ರ ಪಾಡಿಗೆ ಅವ್ರ ಮನೆಗೆ ಹೋಗ್ತಾರೆ, ನಮ್ಮ ಪಾಡಿಗೆ ನಾವು ಬಂದುಬಿಡ್ತೀವಿ. ಹೌದಿಲ್ಲ? ಸಂತೆಗೆ ಯಾರನ್ನ ಬಂದಾರೆ ನಮ್ಮವ್ರು ಅಂತ ಗುತ್ತಿಗಿಡ್ತೀವೇನು? ಹಂಗೆ ಸಂತೆಯ ಪರಿ ಹೆಂಗಿರು ನೀನು. ಅವರು ಬಂದಾರೆ ತಮ್ಮ ಕೆಲಸ ಮಾಡ್ಕೊಳಕ್ಕೆ, ಯಾರೇ ಆಗಲಿ, ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಯಾರೇ ಆಗಿರ್ಬೋದು, ತಮ್ಮ ಪಾಡಿಗೆ ತಾವು ಬಂದಾರೆ, ನಮ್ಮ ಪಾಡಿಗೆ ನಾವು ಬಂದ್ವಿ. ಮಕ್ಕಳದನ್ನು ನಾವು ತೊಗೊಳಂಗಿಲ್ಲ, ಹೆಂಡ್ತಿದ್ದನ್ನು ನಾವು ತೊಗೊಳಂಗಿಲ್ಲ, ಯಾರ್ದು ತೊಗೊಳಂಗಿಲ್ಲ. ಅವ್ರ ಕರ್ಮ ಉಣಕ್ಕೆ ಅವ್ರು ಬಂದಾರೆ, ನಮ್ಮ ಕರ್ಮ ಉಣಕ್ಕೆ ನಾವು ಬಂದ್ವಿ, ನಾವು ಮುಗಿದ ತಕ್ಷಣ ಹೋಗೋರು. ಆದರೆ ಒಂದು ಮನುಷ್ಯನಿಗೆ ವಿಶೇಷವಾದಂಥ ಒಂದು ಶಕ್ತಿ ಇಟ್ಟಾನ, ಅದು ಎಚ್ಚರಿಕೆ ಮಾಡಿಕೊಂಡು ಇಂಥ ಸಂಸಾರ ಇಂಥವೆಲ್ಲ ಮನಾರು ಬಿಟ್ಟು ಬಂದೀವಿ ಅಂತ ಹೇಳಿಬಿಟ್ಟು ಈಗೂ ಹಂಗೆ ಬಿಟ್ಟು ಹೋಗಾರೆ. ಅದಕ್ಕೆ ಈ ಶರೀರ ನನಗಾಗಿ ಬಳಸ್ಬೇಕಪ್ಪ ಅಂತ ಹೇಳಿ ಇಲ್ಲಿ ನೀನೇ ಚಿಂತನೆ ಮಾಡು, ಯಾವುದು ಸತ್ಯದ ಯಾವುದು ಮಿಥ್ಯ ಅದ ಅಂತ. ಆತ್ಮ ಯಾವುದು ಅನಾತ್ಮ ಯಾವುದು ಅಂತ ವಿಚಾರ ಮಾಡಿ ಯಾವುದು ಸುಖದ ಉತ್ಪತ್ತಿಗೆ ಕಾರಣವಾಗಿರುವಂಥದ್ದು ಯಾವುದದ ಅದನ್ನು ಆರಿಸ್ಕೋ. ಆವಾಗ ಅನಾತ್ಮವಾಗಿರುವಂಥದ್ದನ್ನು ಬಿಡು, ಆತ್ಮಭಾವ ಸತ್ಯವಾಗಿರುವಂಥದ್ದನ್ನು ಹಿಡ್ಕೊಂಡು ಈ ಜನ್ಮ ಸಾರ್ಥಕ ಮಾಡಿಕೊಂಡು ಅಂಥ ಪರಮಾತ್ಮನೇ ನೀನಾಗು. ನೋಡ್ರಿ, ಆ ಶಕ್ತಿ ನಿನಗೈತೆ. ಅದಕ್ಕೆ ಏನಾಗ್ತದೆ, ಇದು ದಿನ ಪ್ರತಿನಿತ್ಯ ಕೇಳೋದು, ಪರಮಾತ್ಮನ ವಿಚಾರವನ್ನು ತಿಳಿಯುವಂಥವನು, ತಿಳಿಲಿಕ್ಕೆ ಹೋದಂಥವನು ಪರಮಾತ್ಮನೇ ಆಗಿಬಿಡ್ತಾನೆ. ದೊಡ್ಡ ಶಕ್ತಿ ಅದು ಇದ್ರಾಗ. ನಾವು ಅರ್ಥ ಮಾಡ್ಕೋಬೇಕು. ಪರಮಾತ್ಮನ ನಾವು ತಿಳಿಲಿಕ್ಕೆ ಹೊಂಟೀವಿಲ್ಲ, ಬ್ರಹ್ಮನ ತಿಳಿಲಿಕ್ಕೆ ಹೊಂಟೀವಿಲ್ಲ, ಬ್ರಹ್ಮನೇ ಆಗಿಬಿಡ್ತಾರಲ್ಲಿ. ಅಷ್ಟು ಶಕ್ತಿ ಐತ್ರಿ ಇದ್ರಾಗ. ಅದಕ್ಕೆ ಇದು ಅಲ್ಲನ ನೀನು.
ಅದಕ್ಕೆ ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನ್ನು ಕೆಡುವ ಕಾಯದ ಮೋಹವನ್ನು ಮಾಡಿ. ಇಂಥ ಶಂಭುಲಿಂಗ ಆಗಕ್ಕೆ ಒಲ್ಲ ಅಂತಿದಿ, ಇಂಥ ಪರಮಾತ್ಮನ ಸ್ವರೂಪ ಆಗಕ್ಕೆ ಒಲ್ಲ ಅಂತಿದ್ರೆ ನಿನ್ನಟ್ಟು ಮೂರ್ಖನೇ ಯಾರಿಲ್ಲ ಬಿಡಪ್ಪ ಜಗತ್ತಿನೊಳಗಂತ. ಏನು ಒಳ್ಳೆಯವ್ರಂತಾರ, ಶಾಣ್ಯರಂತಾರ ನೀವರಿಗೆ ಅಲ್ಲ. ಗುರುನಾಥ ಇಷ್ಟು ಹೇಳಿದ್ರು ಕೂಡ ನಾವು ಕೇಳಂಗಿಲ್ಲ ಅಂತಂದಾಗ ನಮ್ಮಷ್ಟು ಮೂರ್ಖರೇ ಯಾರಿಲ್ಲಲ್ಲ. ಅಲ್ಲಪ್ಪ, ಆ ಶಕ್ತಿ ಮಾನವ ಶರೀರಕ್ಕೆ ಐತಿ ನೋಡು. ಸುಮ್ಮನೆ ನಿನಗೆ ಅದಕ್ಕೆಲ್ಲ ಕಳ್ಕೊಂಡು ಬಂದುಬಿಟ್ಟಿದೆ, ದಿವಸಗಳನ್ನು ಜನ್ಮಗಳನ್ನು ಕಳ್ಕೊಂಡು ಬಂದಿದೆ. ಈಗ ನಿನಗೊಂದು ದೇಹವನ್ನು ಕೊಟ್ಟು ನಿನಗಾಗಿ ಈ ಶರೀರವನ್ನು ಇಟ್ಕೋ, ಬೇರೆ ಯಾವುದಕ್ಕೂ ಬಳಸಬೇಡ. ನಿನಗಾಗಿ ಬಳಸು, ನಿನಗಾಗಿ ಚಿಂತನೆ ಮಾಡು. ನಾನು ಯಾರು ಇದ್ದೀನಿ, ಪರಬ್ರಹ್ಮ ಅಂದರೆ ಯಾರು ಅಂತ ಪದೇ ಪದೇ ಗುರು ಹೇಳಿದಂಥ ವಾಕ್ಯಗಳನ್ನು ತಿಳ್ಕೊಂಡು ಈ ಶರೀರ ನಿನಗಾಗಿ ಮೀಸಲಿಟ್ಕೊಂಡ್ಬಿಡು ಸಾಕು. ಮನಾರು ಮಂದಿಗೆ ಮಾಡಿಬಿಟ್ಟಿದ್ದೀಗ, ಅವಕ್ಕಿನ್ನು ಬಳಸೋಕ್ಕೆ ಹೋಗಬೇಡ ಅವಕ್ಕೆ. ನಿನಗೊಂದು ದೇಹವನ್ನು ಕೊಟ್ಟು ತಪವಾದ ಘನಶಂಭುಲಿಂಗವಾಗಿರಲೊಲ್ಲೆ ಮನುಜ. ಅಲ್ಲಪ್ಪ, ಇಂಥದೈತಿ ನೋಡು, ಇಂಥ ಶ್ರೇಷ್ಠವಾದಂಥ ಸುಖವನ್ನು ಉಂಟು ಮಾಡುವಂಥ ಪರಮಾತ್ಮ ಅಂದರೆ ಏನು? ಆನಂದ. ಪರಮಾತ್ಮ ಅಂದರೆ ಎಲ್ಲರ ಒಂದು ಮೂರ್ತಿ ಹಂಗಾದಂತೆ ತಿಳ್ಕೊಂಡ್ರೇನ? ಪರಮಾತ್ಮ ಅಂದ್ರೆ ಆನಂದದ ಸ್ವರೂಪಾತ, ಸುಖದ ಸ್ವರೂಪಾತ, ನಿನ್ನ ಅರಿವಿನ ಸ್ವರೂಪಾತ. ನೋಡ್ರಿ, ಆ ಪರಮಾತ್ಮದಾಗ ನಾವು ಸಾಕಾರ ರೂಪದಾಗ ನೋಡ್ತೀವಲ್ಲ, ಅಂಥ ಪರಮಾತ್ಮ ಹಿಂಗಂತಲ್ಲ. ಆತ ಹೆಂಗದನಂದ್ರೆ ನಾಮ ರೂಪ ಯಾವುದಿಲ್ಲ ಆತಗ, ನಿರಾಕಾರವಾಗಿರುವಂಥ ನಿರ್ಗುಣವಾಗಿರುವಂಥವನು. ಪರಮಾತ್ಮ ಅಂದ್ರೇ ಆನಂದದು. ಅಂಥ ಪರಮಾತ್ಮನ ಸ್ವರೂಪನೇ ನೀನಿದೆ. ಮತ್ತು ಆತ ಆಗಂಗಿಲ್ಲ ಪರಮಾತ್ಮ, ಅದಕ್ಕೆ ಘನಶಂಭುಲಿಂಗವಾಗಿರಲು ಒಲ್ಲೆ ಮನುಜ. ಯಾಕಂತಂದ್ರೆ ಇಂಥ ಶ್ರೇಷ್ಠವಾದಂಥ ಸುಖ ನಿನ್ನೊಳಗೈತೆ. ನೀನು ಹಿಂಗೆ ಮಾಡ್ಕೊಂಡಾಗ ಇಂಥ ಸುಖ ಪರಮಾತ್ಮನಾಗಿರೋಕೆ ಒಲ್ಲೇನಪ್ಪ ನೀನು. ಅದಕ್ಕೆ ಹೇಳ್ದಂಗೆ ಕೇಳು. ಶರೀರದ ಮೂಲಕ ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನ್ನು ಕೆಡುವ ಕಾಯದ ಮೋಹವನ್ನು ಬಿಡೆ ಮನುಜ ಅಂತ ಹೇಳ್ತಾರೆ. ಇಂಥ ಒಂದು ವಿಷಯ ಯಾವಾಗ ಅಂದರೆ ಈ ಶರೀರದ ಭಾವ ಸಂಪೂರ್ಣವಾಗಿ ಬಿಟ್ಟು ಅದಕ್ಕೆ ಇಂಥ ಅನಿಮಿತ್ತ ಅರಿಗಳೆನಿಪ ಕಾಮಾದಿಗಳಿಗಾಗಿ ತನ್ನುವ ಭಾಳಷ್ಟು ಕೊಟ್ಟು ಬಂದಿದೆ. ಇನ್ನೊಂದು ದೇಹವನ್ನು ಕೊಟ್ಟು ನೀನು ಅಂಥ ಘನಶಂಭುಲಿಂಗವಾಗಿರುವಂಥ ಭಗವಂತನ ಬೋಧನೆ ಯಾರಿಗೆ? ಜೀವನಿಗೆ. ಅದಕ್ಕೆ ಜೀವ ಸಂಬೋಧನ ಸ್ಥಳ ಭಾಳಷ್ಟು ಅದ್ಭುತವಾಗಿ ಹೇಳ್ತಾರೆ. ಮತ್ತು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಕೈ ಹಿಡ್ದು. ಯಾಕಂದ್ರೆ ಗುರುನಾಥನ ಕೈ ಬಿಡಬಾರ್ದು, ನಾವು ಹಿಡ್ಕೊಳ್ಬೇಕು, ಗಟ್ಟಿಯಾಗಿ ಹಿಡ್ಕೊಳ್ಬೇಕು. ಆತ ಕರ್ಕೊಂಡು ಹೋಗ್ತಾನೆ ದಿನ. ಯಾಕಂದ್ರೆ ಸಂಪೂರ್ಣ ಆತನ ಮೇಲೆ ಭಾರ ಬಿಟ್ಬಿಟ್ವಿ ಅಂತಂದ್ರೆ ಕರ್ಕೊಂಡು ಹೋಗ್ತಾನೆ, ದಾರಿ ತೋರಿಸ್ತಾನೆ, ಕರ್ಕೊಂಡು ಹೋಗ್ತಾನೆ. ಹಾಗಾಗಿ ಮತ್ತು ನಾಳೆ ಏನು ಹೇಳ್ತಾರೆ ನೋಡೋಣ. ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.